ಸಮೀವುಲ್ಲ ಸರ್ ಸಾಕಷ್ಟು ನಾವು ಡಿಬೇಟ್ಗಳನ್ನು ಮಾಡಿದಾಗಲೂ ರಾಕೇಶ್ ಸರ್ ಕೇಳ್ತಿದ್ರು ಮುಂದಿನ ಇದು ಹೇಗೆ ಅಂತ. ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದು ಆ ಟೆನ್ಷನ್ಗಳಿದ್ದಾಗಲೇ ಅಷ್ಟೊಂದು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ರು. ಇವಾಗ ಹಿ ಇಸ್ ಫ್ರೀ ಫ್ರಮ್ ದೋಸ್ ರೆಸ್ಪಾನ್ಸಿಬಿಲಿಟೀಸ್. ಸೊ ನೆಕ್ಸ್ಟ್ ಹೇಗೆ? ವಿದಾಯದ ಭಾಷಣದಲ್ಲೇ ಅವರು ಹೇಳಿರುವ ಕೆಲವು ಸಾಲುಗಳನ್ನ ನಾನು ಹೇಳ್ತೀನಿ. ಅಂದರೆ ಮುಂದಿನ ದಾರಿ ಹೇಗಿರುತ್ತೆ ಅಂದರೆ ನಾನು ಯಾವುದಕ್ಕೂ ಹೆಸಿಟೇಟ್ ಮಾಡೋ ಮನುಷ್ಯ ಅಲ್ಲ ಅನ್ನೋದನ್ನ ವಿದಾಯದ ಭಾಷಣದಲ್ಲೇ ಹೇಳಿದ್ದಾರೆ. ಒಂದು, ರಾಜಕಾರಣದಲ್ಲಿ ಅಧಿಕಾರದ ದಂಡ, ರಾಜಕಾರಣವನ್ನು ಅಧಿಕಾರದ ದಂಡ ಎಂದಾಗಲಿ ವ್ಯಾಪಾರದ ಗಲ್ಲಾಪೆಟ್ಟಿಗೆ ಎಂದಾಗಲಿ ನಾನು ತಿಳ್ಕೊಂಡಿಲ್ಲ. ಇಟ್ ಈಸ್ ಅ ವಾರ್ನಿಂಗ್. ಯಾರೇ ಆಗಲಿ ಫ್ಯೂಚರಲ್ಲಿ ರಾಜಕಾರಣವನ್ನ ದಂಡದ ಥರ ಬಳಸಿದ್ರೆ ಅಥವಾ ಅದನ್ನ ವ್ಯಾವಹಾರಿಕವಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ನಾನು ಆಸ್ ಎ ರೆಪ್ರೆಸೆಂಟೇಟಿವ್ ಒಂದು ಐಡಿಯಾಲಜಿಕಲ್ ಆಗಿ ನಾನು ಅದನ್ನ ವಿರೋಧಿಸ್ತೇನೆ. ಆಯ್ತಾ? ಎರಡನೇದು, ಜಾತಿ, ದುಡ್ಡು, ತೋಳ್ಬಲಗಳ ನೆರವಿಲ್ಲದೆ ಹೊರಗಿನವರ ಮತ್ತು ಒಳಗಿನವರ ಮೋಸ, ವಂಚನೆ, ಪಿತೂರಿಗೆ ಒಳಗಾಗಿದ್ದೇನೆ. ಅವ್ರು ಮಾಡಿರೋ ಭಾಷಣ ಇವತ್ತು. ಜಾತಿ, ದುಡ್ಡು, ತೋಳ್ಬಲಗಳ ನೆರವಿಲ್ಲದೆ ಹೊರಗಿನವರ ಮತ್ತು ಒಳಗಿನವರ ಮೋಸ, ವಂಚನೆ, ಪಿತೂರಿಗೆ ಒಳಗಾಗಿದ್ದೇನೆ, ಬಿದ್ದಿದ್ದೇನೆ, ಬಿದ್ದಲ್ಲಿಯೇ ಎದ್ದಿದ್ದೇನೆ ಅಂತ ಹೇಳಿ ಅವ್ರ ಭಾಷಣ. ಬಿದ್ದಲ್ಲಿಯೇ ಈಗ ಏನಂತ ತಿಳ್ಕೊಳ್ಳಿ ಹಂಗಾರ ನಾವು ಇದನ್ನ ಬಿದ್ದಲ್ಲಿಯೇ ಎದ್ದಿದ್ದೇನೆ ಅಂದ್ರೆ ಮತ್ತೊಂದು ಮರುಹುಟ್ಟಿಗೆ ಫೀನಿಕ್ಸ್ ಅಕ್ಕಿ ತರ ಮತ್ತೆ ಅವ್ರು ಕಾಯ್ತಿದ್ದಾರ? ಸುಟ್ಟು ಭೂಮಿಯಿಂದ ಮರುಹುಟ್ಟು ಪಡೆಯುವ ಫೀನಿಕ್ಸು, ಅಗ್ನಿಹಂಸದ ಆಕಾಶಗಮನ ಅಂತ ಕರೀತಾರೆ. ಅಗ್ನಿಹಂಸ, ಫೀನಿಕ್ಸ್ ಪಕ್ಷಿಗೆ ಅಗ್ನಿಹಂಸ ಅಂತ ಕರೀತಾರೆ. ಅದರ ವೈಶಿಷ್ಟ್ಯ ಏನು ಅಂದ್ರೆ, ನನ್ನ ಒಂದು ಚಿಕ್ಕ ಪಾಯಿಂಟ್ ನಿಮಗೆ, ಬಿಜೆಪಿ ಇಸ್ ಟ್ರೈ ಟು ರಿಪ್ಲೇಸ್ ಯಡಿಯೂರಪ್ಪ. ಮಾಸ್ ಲೀಡರ್ ಇದ್ರು. ಯಡಿಯೂರಪ್ಪನವರನ್ನು ರಿಪ್ಲೇಸ್ ಮಾಡಿಬಿಟ್ಟು ಬೇರೆ ಜನರೇಷನ್ ಅನ್ನು ತರಬೇಕಂತ ಟ್ರೈ ಮಾಡಿದರು. ಬಟ್ ಆ ರಿಪ್ಲೇಸ್ಮೆಂಟ್ ನಂತರ ಬಿಜೆಪಿ ಲಿಟ್ರಲಿ ಕೊಲ್ಯಾಪ್ಸ್ಡ್. ಇವತ್ತು ಪುನಃ ಅವ್ರದೇ 50 ವರ್ಷ ಮಾಡಿಬಿಟ್ಟು ಮಾಸ್ ಜನಗಳನ್ನು ಸೇರಿಸ್ಬಿಟ್ಟು ಜೈಯು ಅಂತ ಹೇಳ್ತಾ ಇದ್ದಾರೆ. ಪುನಃ ಅಟ್ಲೀಸ್ಟ್ ಯಡಿಯೂರಪ್ಪನ ಹೆಸರಲ್ಲಿ ಒಂದು ಸ್ವಲ್ಪ 4 ವೋಟ್ ಆದ್ದು ಬೀಳಲಿ ಅಂತ ರೀತಿಯಲ್ಲಿ. ವಾಟ್ ಯು ಥಿಂಕ್? ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್. ಈವನ್ ಸಿದ್ದರಾಮಯ್ಯ ಹೇಳಿ, ಭಾಷಣದಲ್ಲಿ ಹೇಳಲಿ ಅಥವಾ ನಾವು ಏನು ಎಕ್ಸಿಟ್ ಅಂತ ಕರಿತಾ ಇದ್ವಿ, ಈ ರೀತಿಯ ಎಕ್ಸಿಟ್ ಇರಲಿ, ನಾಳೆ ಎಲೆಕ್ಷನ್ ಬರುವಾಗ ಸಿದ್ದರಾಮಯ್ಯನವರು ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ, ನೀವುಗಳು ಮಾಡ್ಕೊಂಡು ಹೋಗಿ, ನನ್ನನ್ನು ಯಾವುದಕ್ಕೂ ಕರಿಬೇಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಅವಸ್ಥೆ ಎಲ್ಲಿ ಬರ್ಬೋದು ನೆಕ್ಸ್ಟ್ ಎಲೆಕ್ಷನಲ್ಲಿ? ಅಲ್ಲ, ನಿಜ. ಅದಕ್ಕಂತಲೇ ನೀವು ಇವತ್ತಿನ ಇಡೀ ಡೆವಲಪ್ಮೆಂಟ್ ನೋಡಿ, ಬೆಳಿಗ್ಗೆಯಿಂದ ಶುರುವಾದಂಥ DK ಶಿವಕುಮಾರ್ ಕೂಡ ಜಾಣ ರಾಜಕಾರಣಿ, ಬ್ರಿಲಿಯಂಟ್ ಅವರು. ನೀವು ಇಡೀ ದಿನ ನೋಡಿ, ಬೆಳಿಗ್ಗೆ ನೀವು ಬೆಳಿಗ್ಗಿಂದ ನೋಡಿ, ಬೆಳಿಗ್ಗೆ ಸೀದಾ ಹೋಗಿ ಅವ್ರ ಕಾಲಿಗೆ ಬಿದ್ದರು. ಅದು ಒಳ್ಳೆ ಬೆಳಗಿಂದ ಸಂಜೆ ತನಕ ಆ ಪಿಕ್ಚರು ಒಂದು ಅಪೀಲ್ ಕ್ರಿಯೇಟ್ ಆಗೋ ತರ ಅಪ್ಕೊಂಡ್ರು, ಕಾಲಿಗೆ ಬಿದ್ರು. ಒಂದು ಅಪೀಲನ್ನ, ನಾನು ಸಿದ್ದರಾಮಯ್ಯನವರ ನೆರಳಲ್ಲಿದ್ದೀನಿ, ಅವರ ಕೃಪೆ ನನ್ನ ಮೇಲಿದೆ ಅಂತ ಅನ್ನುವ ರೀತಿನಲ್ಲಿ ಒಬ್ಬ ದೊಡ್ಡ ಲೀಡರ್ ನನ್ನ ಕಾಲ್ ಬಿದ್ದು ಆಶೀರ್ವಾದ ತಗೋತಿದ್ದೀನಿ ಅಂತ. ಓಕೆ. ಆಮೇಲೆ ಆ ಮಂತ್ರಿಗಳ ಮೀಟಿಂಗ್ ಅಲ್ಲಿ ಪಕ್ಕದಲ್ಲಿ ಕೂತರು. ಆಮೇಲೆ ಇನ್ನು ಪಕ್ಕದಲ್ಲಿ ಕೂತು ಕೈ ಕುಲುಕಿದ್ರು, ಏನೋ ಮಾತಾಡೋ ತರ ಕೈ ಕುಲುಕಿ ಅದೊಂದು ಫೋಟೋ ಬಂತು. ಅದಾದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪಕ್ಕದಲ್ಲಿ ಕೂತು CLP ಆಮೇಲೆ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್ ಅಂಡ್ ಯು ವಿಲ್ ಬಿ ಚೀಫ್ ಮಿನಿಸ್ಟರ್ ಅಂತೇನೋ ಅಂದಾಗ ಹಿಗ್ಗಿ ಹಿರೇಕಾಯಿ ಆದರು. ಮತ್ತು ಅದೊಂದು ಸುಂದರವಾದ ಫೋಟೋ. ಆಮೇಲೆ ಎಲ್ಲ ನಿಂತ ಬಳಿಕ ಎಲ್ಲರೂ ಕೈ ಇಟ್ಕೊಂಡು ಕೈ ಎತ್ತಿ ಒಗ್ಗಟ್ಟು, ಸಿದ್ದರಾಮಯ್ಯ ನಮ್ಮ ಪಕ್ಕದಲ್ಲಿದ್ದಾರೆ, ನನ್ನ ಜೊತೆಗಿದ್ದಾರೆ ಅಂತ ತೋರಿಸಿದ್ರು. ಆಮೇಲೆ ರಾಜೀನಾಮೆ ಕೊಡಬೇಕಾದ್ರೆ ಜೊತೆಗಿದ್ರು. ಅಂದರೆ ಒಬ್ಬ ಲೀಡ್ರು ರಾಜೀನಾಮೆ ಕೊಡಕ್ಕೆ ಹೋದಾಗ ಅವ್ರ ಜೊತೆಗಿದ್ದು, ನಾವು ಗಟ್ಟಿಯಾಗಿ ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ, ಗೌರವ ಇದೆ, ನಿಮ್ಮನ್ನ ಒಂದು ಗೌರವಪೂರ್ವಕ ನಿರ್ಗಮನವನ್ನು ನಾವು ಕೊಡ್ತಿದ್ದೇವೆ ಅನ್ನುವ ಸಂದೇಶ ಹೋಗ್ಲಿ ಅಂತ ಜೊತೆಗಿದ್ರು. ನೀವು ಬೆಳಗ್ಗೆಯಿಂದ ಸಂಜೆ ತನಕನೂ ಚೀಫ್ ಮಿನಿಸ್ಟರ್ ಜೊತೆಗೆ, ಸಿದ್ದರಾಮಯ್ಯನವ್ರ ಜೊತೆಗೇನೆ ಇದ್ರು. ಅದ್ರ ಅರ್ಥ ಅವ್ರಿಗೆ ಗೊತ್ತು. ಆದ್ರೆ ಈಗ ಡೆಲ್ಲಿಗೆ ಬೇರೆ ಹೋಗ್ತಾ ಇದಾರಲ್ಲ, ಅದು ಆಮೇಲೆ ಕತೆ ಕೆಳಗಿಳಿದ ಒಬ್ರು 4ವರೆಗೆ, ಒಬ್ರು 7ವರೆಗೆ ಹೋಗ್ತಾ ಇದಾರ ಅಂತ. ಏನು ಪುರಾಣಿಕ್ ಸರ್? ಸಮೀಲ್ ಅವ್ರು ಹೇಳಿರೋದು ನಿಜ. ಪತ್ರಕರ್ತರಿಗೆ ನಮ್ಗಿಂತ ನಾವು ವಿಶ್ಲೇಷಕರೇ ಅಷ್ಟೇ. ನಮಗೆ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಅನಾಲಿಸಿಸ್ ಮಾಡೋದಷ್ಟೇ. ನಮಗೆ ಯಾರ ಪಕ್ಷನೂ ಇಲ್ಲ, ನಮ್ಮ ಸಂವಿಧಾನವೇ ನಮಗೆ ಮುಖ್ಯ. ನಮ್ಮ ಸಿದ್ದರಾಮಯ್ಯನವ್ರ ಪಾಯಿಂಟ್ ನಮ್ದು ಏನಂದ್ರೆ, ಸಿದ್ದರಾಮಯ್ಯನವರಿಗೆ ಒಳಗಿನ ಶತ್ರುಗಳೇ ಬಹಳ ಡೇಂಜರಸ್. ಈಗ ಶಿವಕುಮಾರ್ಗೆ ಸಿದ್ದರಾಮಯ್ಯನವ್ರ ಜೊತೆಗಿದಾರಲ್ಲ ಅವರುಗಳು, ಈಗೇನು ಅವ್ರು ಹೇಳಿದ್ರಲ್ಲ ಕಾಮರಾಜ್ ಪ್ಲಾನ್ ಮಾಡಿ ಕೆಲವ್ರನ್ನೆಲ್ಲ ಕಳ್ಸೋದು ಅಂತ, ಅವ್ರೇನು ಸುಮ್ಮನಿರೋ ಪೈಕಿ ಅಲ್ಲ. ಅದರಿಂದ ಸಿದ್ದರಾಮಯ್ಯನವರ ಸಹಾಯ ತೆಗೆದುಕೊಂಡು
ಸಿದ್ದರಾಮಯ್ಯನವರ ಸುತ್ತಮುತ್ತಲು ಏನಿದಾರಲ್ಲ ಅವ್ರೇನು ಸಿದ್ದರಾಮಯ್ಯನವ್ರು ಹೋಲಿಸಿದ್ರೆ ಅವ್ರು ಯಾರೋ 50% ಸಿದ್ದರಾಮಯ್ಯ ಲೆವೆಲಿಗೆ ಬರಲ್ಲ. ಐ ಆಮ್ 100% ಐ ಕ್ಯಾನ್ ಪ್ರೂವ್ ಇಟ್. 1 hour ಬೇಕಾದ್ರೆ ಡಿಬೇಟ್ ಮಾಡೋಣ, ಅದು ಬೇರೆ ವಿಷಯ. ಬಟ್ ಪಾಯಿಂಟ್ ಸಿದ್ದರಾಮಯ್ಯ ಹ್ಯಾಸ್ ಟು ಸಪೋರ್ಟ್ ಡಿ ಕೆ ಶಿವಕುಮಾರ್ ಅಂಡ್ ಹಿಸ್ ಬ್ಲೆಸಿಂಗ್ ಶುಡ್ ಬಿ ದೇರ್. ನಾನು ಇಂಗ್ಲಿಷ್ ಚಾನಲ್ ಮೆಂಟರ್ ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಂದ್ರು. ಮತ್ತೆ ಸಮೀವೆಲ್ಲ ಹೇಳಿದ್ರು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಚೇರ್ಮನ್ ಮಾಡ್ಬೇಕು ಅಂತ. ಓಕೆ, ಕೋಆರ್ಡಿನೇಷನ್ ಕಮಿಟಿ ಅದೆಲ್ಲ ಮಾಡಿದ್ರೆ ಹಿಂದೆ ಸೋನಿಯಾ ಗಾಂಧಿ ಮಾಡಿದ್ರು. ಅಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪುದಿಲ್ಲ ಬಿಡಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಈ ಕಮಿಟಿಗಳು ಅದಕ್ಕೆ ಅಧ್ಯಕ್ಷರು ಒಪ್ಪಲ್ಲ. ಈಸ್ ಎ ವೆರಿ ಅಗ್ರೆಸಿವ್ ಪರ್ಸನ್. ಅವರು ಸಿದ್ದರಾಮಯ್ಯನವರ ಅನುಭವ, ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರಿಗೆ ಅಷ್ಟು 17 ಬಜೆಟ್ ಕೊಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಫೈನಾನ್ಸ್ ತಗೊಳ್ಳೋರು ಯಾರು? ಇದು ದೊಡ್ಡ ಪ್ರಶ್ನೆ ಇದೆ. ಇದು ಹುಡುಗಾಟ ಅಲ್ಲ. ಕರ್ನಾಟಕದ ಭವಿಷ್ಯ, ಕರ್ನಾಟಕದ ಆಡಳಿತ, ಕರ್ನಾಟಕದ ಗುಡ್ ಗವರ್ನೆನ್ಸ್, ಕರ್ನಾಟಕದ ಜನರಿಗೆ ಏನು ವೆಲ್ಫೇರ್ ಪ್ರಾಮಿಸ್ ಅವ್ರೇನಿದ್ರಲ್ಲ ಗ್ಯಾರಂಟಿನಲ್ಲಿ ನಾವು 165 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ನೀವು ಈ ಹಣಕಾಸಿನ ಭಾರ, ಸಾಲ, ಈ ಮಧ್ಯೆ ನೀವು ಸಿದ್ದರಾಮಯ್ಯನವ್ರ ಸಹಕಾರ ತೆಗೆದುಕೊಂಡ್ರೆ ಶಿವಕುಮಾರ್ಗೆ ಅದು ರಕ್ಷಣೆ ಆಗುತ್ತೆ, ಶ್ರೀರಕ್ಷೆ ಅಂತಕ್ಕಂಥದ್ದು ನನ್ನ ಭಾವನೆ. ಎಸ್, ನಾನು ಬಿಜೆಪಿ ಅವರಿಗೆ ಕೇಳ್ತೇನೆ. ನೀವು ಹೇಳಿದ್ರಿ ಅಹಿಂದದವರಿಗೆ ಮೋಸ ಆಯಿತು, ಇದು ಹೌದು, ಸಿದ್ದರಾಮಯ್ಯನವರು ಈ ರೀತಿ ಇಳಿಸಿರೋದು ಮೋಸ ಆಯಿತು ಅಂತ ಹೇಳ್ತಿದ್ರಿ. ಈಗ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ, ನಾನೇ ನಿಂತ್ಕೋತೀನಿ, ನಾನೇ ಬಿಜೆಪಿ ಎಗೇನ್ಸ್ಟ್. ಇವತ್ತು ಅವರ ಕೋಮುವಾದದ ವಿರುದ್ಧ ಮಾತ್ರ ಅಲ್ಲ, ಅವ್ರು ಇವತ್ತು ಟೀ ಪಾರ್ಟಿಯಲ್ಲಿ ಸ್ಟ್ರೈಟ್ ಆಗಿ ಹೇಳಿದ್ರು, ಬಿಜೆಪಿ ಅವರನ್ನು ಎಚ್ಚರಿಕೆಯಿಂದಿರಿ ಅವರಿಂದ ಅಂತ ಹೇಳಿದ್ರು. ಸೊ ವಾಟ್ ಯು ಥಿಂಕ್, ಅಹಿಂದ ವಿಲ್ ಬ್ಯಾಕ್ ಸಿದ್ದರಾಮಯ್ಯ ಹೇಳಿದವರನ್ನು ಬ್ಯಾಕ್ ಮಾಡ್ತಾರಾ, ಅಲ್ಲ ಸಿದ್ದರಾಮಯ್ಯಗೆ ಅನ್ಯಾಯ ಆಯ್ತಂತ ಏನಾದರೂ ಬಿಜೆಪಿ ಕಡೆಗೆ ಬರ್ಬೋದು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಸರ್. ನಿನ್ನೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿರವರು ಸಹ ನಿನ್ನೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ 4 ರಾಜ್ಯ ಇದೆ, 4 ರಾಜ್ಯದಲ್ಲಿ ಒಂದು ಮುಂದುವರೆದ ಸಮುದಾಯಗಳು 3 ಜನ ಮುಖ್ಯಮಂತ್ರಿಗಳಿದ್ದಾರೆ. ಇಲ್ಲಿ ಇನ್ನುಳಿದ ವರ್ಗ ಏಕೈಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯವರು ಇದ್ದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ನಡ್ಕೊಂಡಿರುವಂಥ ರೀತಿ ನೋಡಿದಾಗ, ಇತಿಹಾಸನ ನಾವು ವಿಶ್ಲೇಷಣೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಈ ಜನಸಾಮಾನ್ಯರಿಗೆ ಅನಿಸಿದ್ದು ಈ ಕಾಂಗ್ರೆಸ್ ಹಿಂದುಳಿದ ವರ್ಗ ಸಮುದಾಯಕ್ಕೆ ಅತ್ಯಂತ ಅನ್ಯಾಯ ಮಾಡಿದೆ ಅಂತ. ಆ ದೃಷ್ಟಿ ವಿಶೇಷವಾಗಿ ಅಹಿಂದ ಸಮುದಾಯಗಳು ಈ ಒಂದು 3 ವರ್ಷದಲ್ಲಿ ಸಾಕಷ್ಟು ನೊಂದು ಬೆಂದೋಗಿದ್ದಾರೆ. ವಿಶೇಷವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗಲಿಲ್ಲ. ಅಲೆಮಾರಿ ಸಮುದಾಯಗಳಿಗೆ ಮೋಸ ಮಾಡಿದಂಥದ್ದಾಗಿರ್ಬೋದು. ಇವತ್ತು ಸಾಕಷ್ಟು ಮಾದಿಗ ಸಮುದಾಯದವರು ಅವರೇ ಹೋರಾಟ 35 ವರ್ಷದಿಂದ ಮಾಡ್ಕೊಂಡು ಬಂದಂಥವ್ರು ಇವತ್ತು ಅವರೇ ಕೋರ್ಟಿಗೆ ಹೋಗುವಂಥ ಒಂದು ಪ್ರಮೇಯ ಸೃಷ್ಟಿಯಾಗಿದೆ. ಮತ್ತು ಹಿಂದುಳಿದ ವರ್ಗದವರಿಗೆ ಸಿದ್ದರಾಮಯ್ಯ ಅತಿ ಅಚ್ಚುಮೆಚ್ಚಿನ ಒಂದು ವಿಚಾರ ಅಂತಂದರೆ ಹಿಂದುಳಿದ ವರ್ಗದವರಿಗೆ 42% 45% ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಇತ್ತು. ಅದು ಇವರಿಗೆ ಬದ್ಧತೆ ಇಲ್ಲದ ಕಾರಣ ಕೋರ್ಟಲ್ಲಿ ವಾದ ಸರಿಯಾಗಿ ಮಂಡನೆ ಮಾಡಲಿಲ್ಲದ ರೀತಿಯಲ್ಲಿ 50% ಮೀರಿ ಇವತ್ತು ನೀವು ಮೀಸಲಾತಿನ ಹಂಚಿಕೆ ಮಾಡೋಂಗಿಲ್ಲ ಅಂತ ಅಂದಾಗ ಅದನ್ನು ಸಹ ತಡೆ ಹಿಡಿದಿದ್ದಾರೆ. ನಿನ್ನೆ ಏಕಾಏಕಿ ತರಾತುರಿನಲ್ಲಿ ಮಾಡಿದಂಥದ್ದು 50% ಸ್ವೀಕಾರ ಮಾಡಿದ್ದಾರೆ, ಆದರೆ ಅದು ಅನುಷ್ಠಾನ ಮಾಡಲಿಲ್ಲ, ಅದು ಜಾರಿಗೆ ತರಲಿಲ್ಲ. ಇದು ಅತ್ಯಂತ ಅವರಿಗೆ ಈ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯರಿಗೂ ಒಂದು ಅತೃಪ್ತಿ ಒದಗಿದೆ. ಮತ್ತು ಜೊತೆಯಲ್ಲಿ ಇವರು ಏನು ಕಳೆದ 3 ವರ್ಷ ಯಾವುದೇ ಸಂದರ್ಭದಲ್ಲಿ ಚುನಾವಣೆಗೆ ಹೋದ್ರು ಇವತ್ತು ವಾತಾವರಣ ಬಿಜೆಪಿಗೆ ಅತ್ಯಂತ ಪೂರಕವಾಗಿದೆ. ಮೈನಸ್ ಸಿದ್ದರಾಮಯ್ಯ ವಿಲ್ ಬಿ ಬೆನಿಫಿಟೆಡ್ ಟು ದ ಭಾರತೀಯ ಜನತಾ ಪಾರ್ಟಿ. ಡೆಫಿನೆಟ್ಲಿ ಮುಂದಿನ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆದರೆ, ಯಾವುದೇ ಚುನಾವಣೆ ಆದ್ರೂ ಸಹ GBA ಆಗಿರ್ಬೋದು, MLC ಆಗಿರ್ಬೋದು, ಇನ್ನೊಂದು ಚುನಾವಣೆ ಆಗಿರ್ಬೋದು, ಇವತ್ತು ಹಲವಾರು ಷರತ್ತು ಇನ್ನೊಂದು ಇಟ್ಟು ಅವ್ರ ರಾಜಕಾರಣ ಅವ್ರ ಆಂತರಿಕದಂಥ ವಿಚಾರ. ಇವತ್ತು 3 ಜನ DCM ಅಂತಾರೆ, 4 DCM ಅಂತ ಹೇಳ್ತಾರೆ. ಸಿದ್ದರಾಮಯ್ಯರವರ ಜೊತೆಲಿದ್ದಂಥ ಸಾಕಷ್ಟು ಇವಾಗ ಹಿರಿಯ ಸಚಿವರನ್ನ ಅವ್ರನ್ನೂ ಮುಂದಿನ ಒಂದು ಸಚಿವ ಸಂಪುಟದಲ್ಲಿ ಮಾಡೋಂಥದ್ದು ಈ ಪ್ರಮೇಯ ಎಲ್ಲ ಇದೆಯಲ್ಲ, ಈ ಒಂದು ಪ್ರಹಸನ ಇದೆಲ್ಲ ಬಾರಿ ದೊಡ್ಡ ಕಷ್ಟ ಶುರು ಮಾಡಿದ್ದೆ ಬಿಜೆಪಿ ಅವರು. ಇಲ್ಲ ಸರ್, ನಾನು ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಇಲ್ಲ ಸರ್, ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ನಾನು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡು ಕೆಳಗಿಳಿಸಿದ್ರು ಅಂತ ಹೇಳಿದ್ರೆ ನನಗೆ ನೆನಪಿರೋ ಪ್ರಕಾರ ಬಿಜೆಪಿ ಅವರು ಯಡಿಯೂರಪ್ಪನ ಕೆಳಗಿಳಿಸೋದಕ್ಕಿಂತ ಬೆಟರ್ ವೇನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದೆ ಕಾಂಗ್ರೆಸ್. ಕೆಟ್ಟದಾಗಿ ಎಲ್ಲೂ ನಡೆಸ್ಕೊಳ್ಳಿಲ್ಲ, ಕೆಟ್ಟದಾಗಿ ಎಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ನಡೆಸ್ಕೊಳ್ಳಿಲ್ಲ. ಹೇಳ್ತೀನಿ ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ. ಸಿದ್ದರಾಮಯ್ಯ ಅವರಿಗೆ ಭಾರಿ ಕಾಟಾಚಾರದಿಂದ ಈ ಅವಧಿ ಅವರು ಆಡಳಿತ ನಡೆಸ್ಕೊಂಡು ಬಂದರು. ಅವರು ಅಂದ್ಕೊಂಡಿದ್ದ ರೀತಿಯಲ್ಲಿ ಯಾವುದನ್ನು ಸಹ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ವಿಶೇಷವಾಗಿ ಅವರು ಅಚ್ಚುಮೆಚ್ಚಿನ ಒಂದು ಏನು ಕಾಂತರಾಜ್ ಆಯೋಗದ ವರದಿ ಇವತ್ತು ಅನುಷ್ಠಾನ ಮಾಡಬೇಕಾಗಿತ್ತು. ಡೆಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಮತ್ತು ಕೆಲವು ಮಠಾಧಿಪತಿಗಳು ಇವತ್ತು ಬೇಡ ಅಂತ ಆಪೋಸಿಟ್ ಮಾಡಿದ ತಕ್ಷಣ ಏಕಾಏಕಿ ಡೆಲ್ಲಿ ಕರ್ಕೊಂಡು ಅಲ್ಲಿ ಅವರ ಡೆಲ್ಲಿ ಹೈಕಮಾಂಡ್ ಅದನ್ನ ಇದು ಮಾಡ್ತಾರೆ, ಏನೋ ಕ್ಯಾನ್ಸಲ್ ಮಾಡ್ತಾರೆ. ಕಾಂತರಾಜ್ ಆಯೋಗದ ವರದಿ ಸಂಪೂರ್ಣವಾಗಿ ಅದನ್ನ ನಿರಾಕರಣೆ ಮಾಡ್ತಾರೆ. ಸೊ ಈ ರೀತಿ ಅವರಿಗೆ ಏನೋ ಮಾಡಿದ್ರೆ ಒಂದು ಕೈ ಕಟ್ಟಾಕಿದ್ರು. ಆಡಳಿತ ಸಂಪೂರ್ಣವಾಗಿ ಅವರ ವೈಖರಿನಲ್ಲಿ ಏನ್ ಮಾಡ್ಬೇಕಿದ್ರೆ ಅದು ಮಾಡೋದಕ್ಕೆ ಬಿಡ್ಲೇ ಇಲ್ಲ.
ಈ ರೀತಿ ಅವರಿಗೆ ಸಾಕಷ್ಟು ನೋವು ಅನುಭವಿಸಿದ್ದಾರೆ ಆಂತರಿಕವಾಗಿ ಅಂತ ನಮ್ಮ ಒಂದು ಗ್ರಹಿಕೆ. ಶಮೀಲ ಸರ್, ಈಗ ಜಾತಿ ರಾಜಕಾರಣಕ್ಕೆ ಬರುವ, ಈಗ ಪಾಲಿಟಿಕ್ಸ್ ನಡೆಯುವುದೇ ಜಾತಿ ರಾಜಕಾರಣ. ಹೌದು. ಈಗ ನಾಳೆ DK ಶಿವಕುಮಾರ್ CM ಆದ ನಂತರ ಒಕ್ಕಲಿಗ ಸಮುದಾಯಕ್ಕೆ ಒಬ್ಬ ಲೀಡರನ್ನು CM ಮಾಡಿದಂಥ ಒಂದು ಇದು ಕಾಂಗ್ರೆಸ್ಗೆ ಬರುತ್ತೆ. ಈಗ BJP ಅವರು ಯಾವಾಗಲೂ ಲಿಂಗಾಯತರನ್ನು ಇದಿರುತ್ತೆ. ಈಗ ಒಕ್ಕಲಿಗ ವರ್ಸಸ್ ಅದರ್ ಅಹಿಂದ ಅಂತ ಇದ್ರೆ, ಸಪೋಸ್ ಅಹಿಂದ ನಾಳೆ 2028ಗೆ ಹೋಗುವಾಗ ಯಾವ ರೀತಿಯ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಇದು ವರ್ಕ್ ಅದು ಚಾಲೆಂಜು ಸರ್, ಅದು ಚಾಲೆಂಜು. ಅದು ಹೊಸ ಮುಖ್ಯಮಂತ್ರಿಗೆ ಅದು ಸವಾಲದು. ಅಹಿಂದ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕು ಮತ್ತು ಈ ಬೇರೆ ಸಮುದಾಯದವರು ಅಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕಾಂಬಿನೇಷನನ್ನು ವರ್ಕೌಟ್ ಮಾಡಿಕೊಂಡು ಅದರ ನಾಯಕತ್ವವನ್ನು ವಹಿಸ್ಕೊಂಡು ಅದು ಚದರದಂತೆ ನೋಡ್ಕೊಳ್ಳೋದಿದೆಯಲ್ಲ, ಆ ಪಕ್ಷದ ಪ್ರಿನ್ಸಿಪಲ್ಸ್ ಇರ್ಬೋದು, ಸಿದ್ಧಾಂತಗಳಿರ್ಬೋದು, ಅದನ್ನು ಪ್ರೊಜೆಕ್ಟ್ ನೋಡ್ಕೊಳ್ಳೋದಿದೆಯಲ್ಲ, ಅದು ಸವಾಲದು. ಅದನ್ನು ಮಾಡಬೇಕಾಗಿ ಬರುತ್ತೆ. ಅದು ಮಾಡದೆ ಹೋದರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಚದುರುತ್ತೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ಬೇರೆ ಸಮುದಾಯಗಳು ಚದುರು ಹೋಗ್ತಾರೆ. ಆ ಚದುರಿ ಹೋಗ್ದಲೇ ಇರೋ ಥರ ಕಾಂಬಿನೇಷನ್ನು ಪ್ರೋಗ್ರಾಮ್ಸ್ ವರ್ಕೌಟ್ ಮಾಡಿ ನಾನು ಎಲ್ಲ ಸಮುದಾಯಗಳ ನಾಯಕ ಮತ್ತು ವಿಶೇಷವಾಗಿ ಕಾಂಗ್ರೆಸ್ನ ಸಮುದಾಯಗಳ ನಾಯಕ ಅದನ್ನ ಬಲವಾಗಿ ತೋರಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಾಟಜಿ, ಪ್ರೋಗ್ರಾಮ್ಸು, ಪಾಲಿಸೀಸ್ನ ಅನೌನ್ಸ್ ಮಾಡಿ ಅದಕ್ಕೆ ಬದ್ಧತೆಯನ್ನು ತೋರಿಸ್ಬೇಕಾಗುತ್ತೆ. ಅದು ಮಾಮೂಲಿ ವಿಚಾರ ಅಲ್ಲ. ಅದು ಇಡೀ ಚುನಾವಣೆಗೆ ಕಾಂಗ್ರೆಸ್ನ ಬಂಡವಾಳ. ಅದರಲ್ಲಿ ವಿಫಲ ಆದರೆ ಕಾಂಗ್ರೆಸ್ನ ಬುಡನೇ ಅಲ್ಲಾಡ್ದಂಗೆ. ಕಾಂಗ್ರೆಸ್ನ ಅದಕ್ಕೆ ಇಷ್ಟು ಒದ್ದಾಡ್ತಿರೋದು. ಲಿಂಗಾಯತರಿಗೆ ಒಂದು DCM, ಅಲ್ಪಸಂಖ್ಯಾತರಿಗೆ ಒಂದು DCM. ಏನು ಅಂದರೆ ಅಹಿಂದ ಪ್ಲಸ್ ಮೇಲ್ವರ್ಗ ಎಲ್ಲರೂ ನಮ್ಮ ಜೊತೆ, ಒಕ್ಕಲಿಗರು CM, ಲಿಂಗಾಯತರು DCM, ಆ ಫಾರ್ಮುಲಾ ಅಹಿಂದ ಪ್ಲಸ್ ಬೇರೆದು ಕೂಡ ಎಲ್ಲರೂ ಕೂಡ ನಾವು ಜೊತೆಗಿದ್ದೀವಿ, ಎಲ್ರಿಗೂ ಅಧಿಕಾರ ಹಂಚಿದ್ದೀವಿ ಅನ್ನೋ ಸಂದೇಶ ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರ ನಿರ್ಗಮನದ ಪರಿಣಾಮ ಈ ಮತದಾರರ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಸರ್ಕಸ್ ನಡೀತಿರೋದೇ ಆ ಕಾರಣಕ್ಕೆ. ಪುರಾಣಿಕ್ ಸರ್ ಏನಂತೀರಿ? ಇಲ್ಲ, ಸಮೀಲ್ ಅವ್ರ ಮಾತನ್ನ ಇದನ್ನು ಈ ಮಾತಿಗೆ ಎಂಡರ್ಸ್ ಮಾಡ್ತೇನೆ. ಆದ್ರೆ ಸಮೀಲ್ ಅವರೇ, ನಿಮಗೆ ಗೊತ್ತಿರೋ ಹಾಗೆ ಹೇಳಿ, ನಮ್ಮ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ, ನಾನು 5 ವರ್ಷಕ್ಕೆ ಎಲೆಕ್ಟ್ ಆಗಿದ್ದೀನಿ, ಜನರುಗಳ ಮಧ್ಯೆ ಇರ್ತೀನಿ ಅಂತ ಹೇಳಿದರೆ, ಜೊತೆಗೆ ಇನ್ನೊಂದು ಹೇಳಿದರೆ 2028ಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನ ಬಿಡೋದು ಅಂತ ಗೊತ್ತಿದ್ರು ಸಹ ನಾನು ಮುಂದೆ ಮುಖ್ಯಮಂತ್ರಿ ಆಗಿರ್ತೀನಿ, ಇಲ್ಲದೆ ಹೋದ್ರೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅಂತ. ಅಂದ್ರೆ ಏನಾಯ್ತು, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಒಂದು ನಿಷ್ಠಾವಂತ ಮತ್ತು ಮುತ್ಸದ್ದಿ ರಾಜಕಾರಣಿಯಾಗಿ ಅವರು ಅಹಿಂದವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಲ್ಲ ನೋ ಡೌಟ್, ನೀವು ಹೇಳಿದ್ರಲ್ಲಿ ನೋ ಡೌಟ್. ನನ್ನ ಒಂದೇ ಒಂದು ಕ್ವಶನ್ ಅಂದ್ರೆ, 2 ವರ್ಷ DK ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ಶಿಪ್ ಬಿಟ್ಟುಕೊಟ್ಟ ನಂತರ 2028 ಬಂದಾಗ ನೀವು ಈ ಸಲ ದಲಿತ CM ಅನ್ನು ಅನೌನ್ಸ್ ಮಾಡಬೇಕು, ನೀವು ಸತೀಶ್ ಜಾರಕಿಹೊಳಿಯನ್ನು CM ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಬೇಕು, ಇಲ್ಲ ಅಂದ್ರೆ ನೀವು ಪರಮೇಶ್ವರ್ ಅನ್ನು CM ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಬೇಕು. ಆಗ ಮಾತ್ರ ನಾವುಗಳು ಕಾಂಗ್ರೆಸ್ ಒಟ್ಟಿಗೆ ನಿಂತ್ಕೋತೀವಿ ಅನ್ನೋದು ಹಾಕಿದ್ರೆ, ಈಗ DK ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾರೆ, ಇದನ್ನು ಬರೆದಿಟ್ಕೊಳ್ಳಿ, 2028ಕ್ಕೂ ಕಾಂಗ್ರೆಸ್, ಅಲ್ಲಿ DK ಶಿವಕುಮಾರ್ ಅಂತ ಹೇಳ್ತಾರೆ. ಸಪೋಸ್ ಈ 2 ವರ್ಷದ ನಂತರ 2028 ಬರುವಾಗ ನಿಮ್ಗೆ ನೆನಪಿರ್ಬೋದು, ಸತೀಶ್ ಜಾರಕಿಹೊಳಿ ಹೇಳಿದಂತಹ ಮಾತು ನೆನಪಿರ್ಬೋದು, 2028ಕ್ಕೆ ನಾನು ಕೂಡ CM ಕ್ಯಾಂಡಿಡೇಟು ಅನ್ನೋ ಮಾತನ್ನು ಅವ್ರು ಬಿಟ್ಟಿದ್ರು. ಪರಮೇಶ್ವರ್ ಅವರು ಕೂಡ 2-3 ಸಲ ಯಾವುದೋ ಒಂದು ನಕ್ಷತ್ರ ಸರಿ ಇಲ್ಲ ಅಂತ ಅನ್ಸುತ್ತೆ, ಹತ್ರ ಬರುತ್ತೆ, ಅದು ರಾವ್ ಕಾಲದಲ್ಲಿ ಏನೋ ಆಗ್ಬಿಟ್ಟು ಹೋಗ್ಬಿಡುತ್ತೆ ಅವರಿಗೆ. ಪಾಪ ಮೊನ್ನೆ ಪೂಜೆ ಮಾಡ್ಕೊಂಡಿದ್ರು ಅವರು, ಬೆಳಿಗ್ಗೆ ಬಂದು ಪೂಜೆ ಎಲ್ಲ ಆಯ್ತು, ಏನೂ ಆಗಿಲ್ಲ. ಈಗಲೂ ನಾನು ಈಗ ಕೇಳ್ತಾ ಇರೋದು, 2028ಕ್ಕೆ ಸಪೋಸ್ ಸಿದ್ದರಾಮಯ್ಯನವರು, ನೀವು ಹೇಳ್ತೀರಿ ರಿವಾಲ್ಟ್ ಆಗಲ್ಲ, ಕಾಂಗ್ರೆಸ್ಗೆ ದ್ರೋಹ ಬಗೆಯಲ್ಲ, ಇಟ್ ಇಸ್ ಆಲ್ ರೈಟ್, ಬಟ್ ಈಸ್ ಬ್ಯಾಕಿಂಗ್ ಅಹಿಂದ. ಅವರ ಒನ್ ಅಜೆಂಡಾ ಇನ್ ಲೈಫ್ ಈಸ್ ದಟ್ ಅಹಿಂದ. ನಾಳೆ ಹೇಳ್ತಾರೆ ಅವರು, ನೀವು DK ಶಿವಕುಮಾರ್ಗೆ ನಿಮ್ಮ ಋಣ ತೀರಿಸಬೇಕಿತ್ತು, ಹೈಕಮಾಂಡ್ ಅವರಿಗೆ ತೀರಿಸಿದ್ರಿ, ನನ್ನನ್ನು ಬಿಡಿ ಅಂತ ಹೇಳಿದ್ರಿ, ನಾನು ಬಿಟ್ಕೊಟ್ಟಿದ್ದೀನಿ, ಅಧಿಕಾರ ಶೇರಿಂಗ್ ನಾನು ಅಷ್ಟು ಖುಷಿಯಾಗಿ ಬಿಟ್ಕೊಟ್ಟಿದ್ದೀನಿ. ಈಗ 28ಕ್ಕೆ ಯು ಶುಡ್ ಅನೌನ್ಸ್ ದಲಿತ CM ಅನ್ನು ಅನೌನ್ಸ್ ಮಾಡಿ. ಕಾಂಗ್ರೆಸ್ ಅಲ್ಲಿ ಅದಕ್ಕೆ ಕೊರತೆ ಇದೆ, ಇಷ್ಟರಲ್ಲಿ ಕೊಟ್ಟಿಲ್ಲ ಅಂತ ಒಂದು ಇದೆ. ಈಗ ಖರ್ಗೆ ಅವರಿಗೂ ವಯಸ್ಸಾಯ್ತು, ನಮ್ಮ ಸತೀಶ್ ಜಾರಕಿಹೊಳಿ ಮತ್ತೆ ಪರಂ ಇದ್ದಾರೆ, ಅವರನ್ನು ಮಾಡಿ DK ಕೈ ಬಿಡಿ ಅಂದ್ರೆ. ನೊಣವಿನ ಕೆರೆ ಅಜ್ಜಯ್ಯ ಅವರು ಮಾತಾಡಿದ್ದಾರೆ, ಏನ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡ್ಕೊಂಡ್ ಬರೋಣ.
ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗೆ ಇರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ ಬಹಳ ಸೌಹಾರ್ದತೆಯಿಂದ ರೈತರನ್ನ, ರಾಜಕೀಯ ಮುತ್ಸದ್ದಿಗಳನ್ನ, ವ್ಯವಹಾರಕ್ಕಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಬಹಳ ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. ಸಾರಿ ಚಂಬಿ ಸರ್, ನೀವು ನಿಮ್ಮ ಉತ್ತರವನ್ನ ಪಡ್ಕೊಳ್ಬೇಕಾಗಿತ್ತು, ಆದ್ರೆ ನಾನು ಅಷ್ಟರಲ್ಲೇ ಬ್ರೇಕ್ ತಗೊಂಡ್ಬಿಟ್ಟೆ ಸರ್. ಅಲ್ಲ, ಅದು ವೆಂಕಟೇಶ್ ಅವ್ರು ಕೇಳಿದ್ದು ಪಾಯಿಂಟ್. ಈಗ ಆ ಥರ ದಲಿತ ಮುಖ್ಯಮಂತ್ರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಘೋಷಣೆ ಮಾಡೋದು ಕಾಂಗ್ರೆಸ್ನಲ್ಲಿ ಸಾಧ್ಯ ಇದೆ, ಆದರೆ ಅದೇ ಬಿಜೆಪಿನಲ್ಲಿ ಇಲ್ಲ. ಆಮೇಲೆ ಇನ್ನೊಂದು ಸಿಂಧೂರ, ಈಗ ಸಿದ್ದರಾಮಯ್ಯನ ಮೇಲೆ ಒಂದು ರೀತಿ ಕಪ್ಚುಕ್ಯನ ಅಥವಾ ಆಪಾದನೆ ಥರನೇ ಅದು ಉಳ್ಕೊಂಡು ಬಂದಿದೆ. ಅದು ಇನ್ನೂ ಹೋಗಿಲ್ಲ. ಸಿದ್ದರಾಮಯ್ಯನವರು ಅದನ್ನ ಅಳಿಸ್ಲಿಕ್ಕೂ ಹೋಗಿಲ್ಲ. ಸೊ ಇದೊಂದು ಅವಕಾಶ ಅವರಿಗೆ. ಏನು, ಪಕ್ಕದಲ್ಲಿ ಪರಮೇಶ್ವರ ಕೂರಿಸ್ಕೊಂಡಿದ್ದಾರೆ, ಎಡಗಡೆಗೆ ಶಿವಕುಮಾರ್ ಕೂತಿದ್ದಾರೆ. ಸೊ ಪರಮೇಶ್ವರ್ ಅವರಿಗೆ ಇವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಅಥವಾ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಚುನಾವಣೆಯಲ್ಲಿ ಸೋತು ಅಧಿಕಾರ ಕಳ್ಕೊಂಡ್ರು, ಸಿದ್ದರಾಮಯ್ಯನವರು ಅಧಿಕಾರವನ್ನು ಪಡೀಲಿಕ್ಕೆ ಒಂದು ರೀತಿ ತಂತ್ರ ಅಥವಾ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿದ್ರು ಅಂತಕ್ಕಂಥ ಆಪಾದನೆ ಇರೋದ್ರಿಂದ ಅವರು ಸಿದ್ದರಾಮಯ್ಯನವರು ಇದೊಂದು ಅವಕಾಶ ಅಂತೇಳಿ ಪರಮೇಶ್ವರ್ ಅವರ ಒಂದು ಮುಖ್ಯಮಂತ್ರಿ ಮಾಡೋದನ್ನ ಪಕ್ಷದ ಮೂಲಕ ಘೋಷಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆಮೇಲೆ ಮೂರನೇ ಪಾಯಿಂಟ್, ನನ್ನ ಪ್ರಕಾರ ಶಿವಕುಮಾರ್ 2 ವರ್ಷ ಚೀಫ್ ಮಿನಿಸ್ಟರ್ ಆಗಿ ಅವರು ಯಶಸ್ವಿ ಆಗ್ಬೇಕು. ಯಾಕಂದ್ರೆ ಇನ್ನು GBA ಚುನಾವಣೆ ಇದೆ, ಬೆಂಗಳೂರಿನಲ್ಲಿ ಸಾವಿರಾರು ಗುಂಡಿಗಳಿದೆ, ಇಂಟರ್ನ್ಯಾಷನಲ್ ಸಿಟಿ, ಸಿಲಿಕಾನ್ ಸಿಟಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಇವ್ರನ್ನೆಲ್ಲರನ್ನು ಕರ್ಕೊಂಬಂದು ಏನಾದರೂ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಿದರೆ ಅವರು 2 ವರ್ಷದಲ್ಲಿ ಯಶಸ್ವಿ ಆಗ್ತಾರೆ. ಅವ್ರು ಯಶಸ್ವಿ 4ನೇ ಪಾಯಿಂಟು, 136 ಸೀಟ್ ಅಂತೂ ಖಂಡಿತ ಬರೋದಿಲ್ಲ. ಕಾರಣ ಏನು, ಒಂದು ಆಂಟಿ ಇನ್ಕ್ಯುಂಬೆನ್ಸಿ ಅನ್ನೋದು ಬೆಳೆಯುತ್ತೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಆ ಥರ ಅಲ್ಲ. ಅದು ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥ, ಅದನ್ನು ಕರ್ನಾಟಕದ ಮತದಾರರು ಪ್ರಬುದ್ಧರು. ಸಿಂಧೂರ್ ಅವರೇ, ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನೋಡಿ, ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನು ನೋಡಿದ್ದಾರೆ. ಇನ್ನು 5ನೇ ಡೇಂಜರ್ ಏನಂದ್ರೆ, ಇವರು HD ಕುಮಾರಸ್ವಾಮಿ ಅವರು ಮೋದಿ ಮತ್ತು ಅಮಿತ್ ಶಾ ಬಹಳ ಕ್ಲೋಸ್ ಆಗಿದ್ದಾರೆ. ಅವ್ರು ಏನೇನು ತಂತ್ರಗಳನ್ನು ಮಾಡ್ತಾರೆ ಯಾರಿಗೆ ಗೊತ್ತು. ಸೊ ಈ ರೀತಿ ಸನ್ನಿವೇಶದಲ್ಲಿ ಬಹುಶಃ ಸಿದ್ದರಾಮಯ್ಯನವರು ಒಂದು ತಮ್ಮ ಒಂದು ಶಮನವನ್ನ ಮಾಡಿಕೊಳ್ಳಿಕ್ಕೆ ಒಂದು ಪರಮೇಶ್ವರ್ ಅವರಿಗೆ, ಅದು ನಮ್ಮ ರಾಕೇಶ್ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸಾಗಿದೆ, ನಿಜ. ಪರಮೇಶ್ವರ್ ಅವರಿಗೆ ಬಹಳ ಅನ್ಯಾಯ ಆಗಿದೆ. ಅದು ಯಾವಾಗಲೂ ಸಿಗ್ಬೇಕಾಯ್ತು. ಅವ್ರು ಎಫಿಷಿಯಂಟ್, ಅದು ಬೇರೆ ವಿಷಯ. ಅದು ಅವರ ಅದೃಷ್ಟದ ಮೇಲೆ ಹೋಗುತ್ತೆ, ಅವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಆಸ್ ಆನ್ ಟುಡೇ ಓಟ್ಗೋಸ್ಕರ ಕ್ಯಾಚ್ ಮಾಡ್ಲಿಕ್ಕೆ ಒಂದು ದಲಿತ CM ಅನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು 10 ಮೆಜಾರಿಟಿ ಬರುತ್ತೆ. ಫುಲ್ ಮೆಜಾರಿಟಿ ಬರಲ್ಲ, 136 ಇಂಪಾರ್ಟೆಂಟ್. 2028 ಸಪೋಸ್ ಸಿದ್ದರಾಮಯ್ಯ ಅವರು, ನಿಮ್ಗೆ ಗೊತ್ತಿದೆ, ಅನದರ್ 2 years ಅಲ್ಲಿ 1 ವರ್ಷ ಮಾಡಬೇಕು. ಲಾಸ್ಟ್ 1 year ಇಸ್ ಎಲೆಕ್ಷನ್ ಇಯರ್. ಗೊತ್ತಿದೆ, ರಿಸೋರ್ಸ್ ಕಲೆಕ್ಷನ್ ಮಾಡಬೇಕು, ಹಂಚಬೇಕು, ಎಲ್ಲ ಮಾಡಬೇಕು, ಅದೆಲ್ಲ ಇರುತ್ತೆ. 1 year ಇಸ್ ದ ಎಫೆಕ್ಟಿವ್ ಇಯರ್ DK ಶಿವಕುಮಾರ್ ವಿಲ್ ಗೆಟ್ 100%. DK ಶಿವಕುಮಾರ್ ಅವರ ಸ್ಟ್ರಾಟಜಿ, DK ಶಿವಕುಮಾರ್ ಅವರ ಎಫಿಷಿಯನ್ಸಿಯನ್ನು ನಾವು ಅಲ್ಲಗಳಿವಂಗಿಲ್ಲ. ಸೊ ವಿ ಆರ್ ನಾಟ್ ಅಂಡರ್ ಎಸ್ಟಿಮೇಟಿಂಗ್ ಹಿಮ್. ಬಟ್ ಸಪೋಸ್ 2028 ಅಲ್ಲಿ ಸಿದ್ದರಾಮಯ್ಯ ಅವರು ಇದೇ ದಲಿತ CM ಕಾರ್ಡನ್ನು ಮೂವ್ ಮಾಡಿದ್ರೆ, ದೆನ್ ವಾಟ್? ಮೂವ್ ಮಾಡಿದ್ರೆ ಅದು ದೊಡ್ಡ ವಿದ್ಯಮಾನಕ್ಕೆ ಕಾರಣ ಆಗುತ್ತೆ. ಮತ್ತು ಚುನಾವಣಾ ರಾಜಕಾರಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ, ಮತ್ತು ಕಾಂಗ್ರೆಸ್ ಆಂತರಿಕ ರಾಜಕಾರಣದ ಮೇಲೂ ಕೂಡ ನೇರ ಪರಿಣಾಮ ಬೀರುತ್ತೆ, ಮತ್ತು ಅದು ಶಿವಕುಮಾರ್ ಅವರ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತೆ. ಅದರಲ್ಲೇನು ಎರಡು ಮಾತಿಲ್ಲ. ಮತ್ತು ಈ ದಲಿತ CM ಕಾರ್ಡ್ ಇದೆಯಲ್ವಾ, ಭಾಳ ಸೆನ್ಸಿಟಿವ್ ಕಾರ್ಡ್ ಅದು. ಅದನ್ನ ಹೈಕಮಾಂಡ್ ವಿರೋಧ ಮಾಡಿ ನೀನು ಸುಮ್ ಕೂತ್ಕೊ ಅಂತ ಹೇಳೋದಕ್ಕೆ ಬರಲ್ಲ. ಇನ್ನು ಬೇರೆ ಬಣಗಳು ಕೂಡ ಅದನ್ನ ವಿರೋಧ ಮಾಡಕ್ಕೆ ಬರಲ್ಲ. ಅಷ್ಟೊಂದು ಸೆನ್ಸಿಟಿವ್ ಕಾರ್ಡ್. ಈಗ ಅದರಲ್ಲೂ ವಿಶೇಷವಾಗಿ ಈ ಸೆನ್ಸಸ್ನಲ್ಲಿ ಬ್ಯಾಕ್ವರ್ಡ್ ಕಮಿಷನ್ ರಿಪೋರ್ಟ್ಸ್ಗಳಲ್ಲಿ ಆ ವರದಿಗಳು ಮತ್ತು ಜನಸಂಖ್ಯೆ ಮತ್ತು ಅಲ್ಲಿರೋ ಇವೆಲ್ಲ ಅದು ಸ್ವಲ್ಪ ವ್ಯಾಪಕವಾಗಿ ಚರ್ಚೆ ಆಯಿತು ಅಂತಂದರೆ ಅದು ಒಂದು ದೊಡ್ಡ ಅಭಿಪ್ರಾಯವಾಗಿಯೇ ರೂಪ ಪಡೆಯುತ್ತೆ. ಹೀಗಾಗಿ ಅದು ದೊಡ್ಡ ಅಸ್ತ್ರನೇ ಅದು, ಅದರಲ್ಲೇನು ಅನುಮಾನ ಬೇಡ. ಸರ್, ಇದು ಸಿದ್ದರಾಮಯ್ಯ ಅವರಿಗೆ ಇದು ಒಂದು ರೀತಿ ಒತ್ತಾಯ ಪೂರ್ವಕವಾಗಿ ಇವತ್ತು ರಾಜೀನಾಮೆ ಪಡೆದಿದ್ದಾರೆ ಅಂತಲೇ ಒಂದು ಅನಿಸಿಕೆ.
ಇವತ್ತು ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಇತ್ತಂತ ಈ ಸಾಫ್ಟ್ ಆಗಿ ತ್ಯಾಗ ಮಾಡಿದ್ದಾರೆ ಅಧಿಕಾರ ಅಂತ ಅನ್ಸುತ್ತೆ. ಅವರ ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆ ಸಿಕ್ಕಂತ ಆಶ್ವಾಸನೆ ಹೈಕಮಾಂಡ್ ಅಲ್ಲಿ ನಿಮ್ಮ ಮಗಂಗೆ ನಾವು ಒಳ್ಳೆ ರೀತಿ ಲೈಕ್ ಯಡಿಯೂರಪ್ಪ ಸ್ಯಾಕ್ರಿಫೈಸ್ಡ್ ಫಾರ್ ವಿಜೇಂದ್ರ. ಇಲ್ಲ ವಿಜಯೇಂದ್ರಗೆ ಏನಿಲ್ಲ, ವಿಜಯೇಂದ್ರ ಹೋರಾಟ ಮಾಡಿ ಅವ್ರೇನು ಅಲ್ಲ ಮೊದಲನೇ ಬಾರಿ ಹೋರಾಟ ಮಾಡಿದ್ರು? ಅಲ್ಲ ಅವ್ರೇನು ಇವಾಗ ಮೊದಲನೇ ಬಾರಿಗೆ ಇವತ್ತು ಶಾಸಕರಾಗಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆಯ್ತಾ, ಎರಡನೇ ಬಾರಿಗೆ ಆಗೋದಕ್ಕೂ ರಂಗ ಸಜ್ಜಾಗಿದೆ. ಅದು ಇರ್ಲಿ, ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಸಿಗಂತದ್ದು. ಬಟ್ ಇಲ್ಲಿ MLA ಆಗಿದ್ರು ಒನ್ ಟೈಮ್. ಇಲ್ಲ MLA ಆದ್ರೂ ಸಹ MLC ಆಗಿದ್ದಾರೆ. ಬಟ್ ಅವರು ಈ ತರ ಅದೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಅವರು ಈಗ ಯಡಿಯೂರಪ್ಪ ಅವ್ರು ಬಿಟ್ಟು DCM ಮಾಡ್ಬೇಕು ಅಂತಾನೆ ಇದ್ದಾರೆ. ನನಗೆ ಬಿಜೆಪಿ ಅವ್ರದ್ದು ಇದೊಂದು ಬಾರಿ ಇದಾಗೋದು. ಬೇರೆ ಪಾರ್ಟಿಯವರು ಮಾಡಿದ್ರೆ ಅದು ಅನಾಚಾರ, ಮನೆತನದ್ದು ಪಾರ್ಟಿ, ಕುಟುಂಬ ರಾಜಕಾರಣ ಅಂತ ಹೇಳ್ತೀರಿ. ನಿಮ್ಮಲ್ಲಿ ಮಾಡಿದ್ರೆ ಅದು ಎಫಿಷಿಯನ್ಸಿ ಅಂತ ಹೇಳ್ತೀರಿ. ಬೇರೆ ಪಾರ್ಟಿಯಲ್ಲಿದ್ದು ಭ್ರಷ್ಟಾಚಾರ ಮಾಡಿದ್ರೆ ಅವನು ಭ್ರಷ್ಟಾಚಾರಿ ಅಂತ ಹೇಳ್ತೀರಿ. ನಿಮ್ಮಲ್ಲಿಗೆ ಬಂದ್ರೆ ಅವನು ಸರಿಯಾದ ಅಂತ ಹೇಳ್ತೀರಿ. ಹೌ ದಿಸ್ ಚೇಂಜಸ್ ವಿಲ್ ಹ್ಯಾಪನ್? ಬಿಕಾಸ್ ಸಿ ಫಾರ್ ಎಕ್ಸಾಂಪಲ್ ಇದೇ ಒಂದು ಉದಾಹರಣೆ ತಗೊಳ್ಳೋದ್ರೆ ಯತೀಂದ್ರ ಸಿದ್ದರಾಮಯ್ಯ, ನಾನು ಹೇಳ್ತೀನಿ JDS ಅನ್ನು ಕುಟುಂಬ ರಾಜಕಾರಣ ಅಂತ ಬೈತಾ ಇದ್ದವ್ರು ಯಾರು? ಅವ್ರ ಜೊತೆ ದೋಸ್ತಿ ಮಾಡ್ಕೊಂಡಿದ್ದೀವಿ. ಈಗ ಅವರೇ ಅಲ್ಲ ನಿಮ್ಗೆ. ಮುಂದೊಂದು ದಿವಸ ಈಗ ಅವರೇ ನಿಮ್ಗೆ. ಅದು ಒಂದು ಏನು NDA ಸರ್ಕಾರದ ಭಾಗವಾಗಿರೋದ್ರಿಂದ ನಾವು ಒಪ್ಕೊಳ್ಬೇಕಾಗತ್ತೆ. ಅದರ್ವೈಸ್ ಆ ರೀತಿ ಸಾಕಷ್ಟು ಈಗ ಪಕ್ಷಗಳಿದಾವೆ. ಇವತ್ತು LJP ತಗೊಳ್ಳಿ, ಲೋಕ್ ಜನಶಕ್ತಿ ಪಾರ್ಟಿ, ಅಲ್ಲಿ ರಾಮವಿಲಾಸ್ ಪಾಸ್ವಾನ್ ಅವರು ಈಗ ಅವ್ರ ಮಗ ಇದ್ದಾರೆ. ಸೊ ನಮ್ಮ ಪಕ್ಷದ ಜೊತೆ ಜೋಡಿಸ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಗಮನದಲ್ಲಿ ಇಟ್ಕೊಂಡು 2024ಕ್ಕೆ ನಾವು NDA ಭಾಗವಾಗಿದ್ದು ಯಾರು JDS ಮುಂದೆ ಯಾವ ರೀತಿ ಏನು ಅಂತೇಳಿ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಸಿದ್ಧಾಂತ ನಿಮ್ಗೂ JDS ಸಿದ್ಧಾಂತಕ್ಕೂ ಮ್ಯಾಚ್ ಆಗಲ್ಲ ಅಂತವ್ರ ಜೊತೆನೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಸರ್ಕಾರ ರಚನೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದನೇ, ನಿಮ್ ಗವರ್ನಮೆಂಟ್ ಬರ್ಬೇಕು ಅನ್ನೋಂತ ದೃಷ್ಟಿಯಿಂದನೇ ಎಷ್ಟೋ ಪಕ್ಷಗಳು ಸೈದ್ಧಾಂತಿಕವಾಗಿ ನಿಮ್ಗೆ ಆಗ್ಬರ್ದೇ ಇದ್ರು ಅವರು ಬಿಜೆಪಿಯನ್ನ ಸರಳ ಬಹುಮತದಿಂದ ಹೆಚ್ಚು ಸಂಖ್ಯೆಯಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲ ಮರ್ಜಿ ಅಂತ ಏನಿಲ್ಲ, ನಾವು ಪ್ರತ್ಯೇಕವಾಗಿ ನಮ್ದೇ ಆದಂತ ಹೋರಾಟ ಇದ್ದೇ ಇರುತ್ತೆ. ಸೊ ಈ ಸರ್ಕಾರ ಏನಿದೆ 2028 ತನಕನೂ ಸಹ ಇವರೆಲ್ಲ ನೋಡಿದ್ರೆ, ಇವ್ರ ಪ್ರಹಸನಗಳೆಲ್ಲ ನೋಡಿದ್ರೆ ಯಾವುದೇ ಕಾರಣಕ್ಕೂ ಪೂರ್ಣ ಮಾಡ್ತಾರೆ ಅಂತ ಅನ್ಸಲ್ಲ. ಅತಿ ಶೀಘ್ರದಲ್ಲಿ ಇವ್ರ ಸರ್ಕಾರ ಬೀಳುತ್ತೆ. ಮತ್ತೆ ನಾವು ಚುನಾವಣೆ ಮಾಡಿ ಒಳ್ಳೆ ಸರ್ಕಾರ, ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬರುವಂತ ಎಲ್ಲ ವಾತಾವರಣ ಮತ್ತೆ ಲಕ್ಷಣಗಳಿದಾವೆ. ನೀವು ಪ್ರೇ ಮಾಡ್ತಾ ಇರ್ಬೋದು, ಖುಷಿ ಪಡ್ತಾ ಇರ್ಬೋದು ಬೇಗ ಎಲೆಕ್ಷನ್ ಬರಲಿ ಅಂತ. ಆದ್ರೆ ಮತದಾರರು ಬೇಡಪ್ಪ 5 ವರ್ಷ ಆಗ್ಲಿ ಅಂತ ನಾವೆಲ್ಲ ಆಲ್ರೆಡಿ ಮೋದಿ ಅವರು ಹೇಳಿದ್ದಾರೆ. ಜಗತ್ತು ಎಲ್ಲಿಗೆ ಹೋಗ್ತಾ ಇದೆ, ಇಕನಾಮಿ ಎಲ್ಲಿ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ, ನಾವೆಲ್ಲ ಲಾಕ್ಡೌನ್ ಪೀರಿಯಡ್ಗೆ ಬಂದಾಗೆ ಬರ್ತಾ ಇದೀವಿ ಅಂತ. ಇನ್ನೊಂದು ಎಲೆಕ್ಷನ್ ಬೇಡ ನಮ್ಗೆ, ಟೈಮಲ್ಲೇ ಆಗ್ಲಿ, ನೀವೇ ಬನ್ನಿ, ನಮ್ಗೂ ಖುಷಿ. ಬಟ್ ನಾನು ಹೇಳ್ತಾ ಇರೋದು ಸಮೀವುಲ್ಲ ಸರಿ, ಇವತ್ತಿನ ಡೆಲ್ಲಿ ಟೂರ್ ಇದೆ ಅಲ್ಲ ಸಿದ್ದರಾಮಯ್ಯ ಅವ್ರದ್ದು, ಹೌದು, ಸ್ಟ್ರೈಟ್ ಅವೇ ಟು ಡೆಲ್ಲಿ, ಎಕ್ಸಿಟ್, ಒಳ್ಳೆ ಭಾಷಣ, ಕೆಲವು ಚೆಕ್ಮೇಟ್ ಪಾಯಿಂಟ್ಗಳು, ಚೆಕ್ಮೇಟ್ ಪಾಯಿಂಟ್. ಅದರ ಒಟ್ಟಿಗೆ ಭೈರತಿ ಸುರೇಶ್ ಡ್ರೈವರ್ ಹೊರಡುವಾಗಲೇ ತನ್ನ ಅಫಿಷಿಯಲ್ ಕಾರ್ಗಳನ್ನೆಲ್ಲ ಬಿಟ್ಟರು. ಓಕೆ, ಭೈರತಿ ಸುರೇಶ್ ಕಾರಲ್ಲಿ ಹೋದ್ರು. ಅಲ್ಲಿಂದ ಸ್ಟ್ರೈಟ್ ಅವೇ ಸ್ಪೆಷಲ್ ಫ್ಲೈಟ್ ಇಟ್ಕೊಂಡು ಡೆಲ್ಲಿಗೆ ಹೋದ್ರು. ಇಟ್ ಮೀನ್ಸ್ ದರ್ ಇಸ್ ಎ ಸ್ಟ್ರಾಟಜಿ. ಸಿದ್ದರಾಮಯ್ಯ ಆಕ್ಟಿವೇಟ್ ಆಗಿದ್ದಾರೆ ಅಂತ ನಾವು ಹೇಳಿದ್ವಿ. 3 ವರ್ಷ ಸಿದ್ದರಾಮಯ್ಯ ಅವರು ಸುಮ್ಮನೆ ಕೂತ್ಕೊಂಡಿದ್ರು ಅಂತ. ಕಾಂಪ್ರಮೈಸ್ಡ್ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ವಿ. ಪರಿಸ್ಥಿತಿಯ ಅನುಗುಣವಾಗಿ ಸಿದ್ದರಾಮಯ್ಯನವರು 3 ವರ್ಷ ರಾಜಕಾರಣವನ್ನು ಮಾಡಿದ್ರು. ಅವರೇ ಹೇಳ್ತಾ ಇದ್ರು. ನಾವುಗಳು ಅವ್ರಿಗೆ ಕೇಳಿದಾಗ, ಏನು ಸರ್ ಫಸ್ಟ್ ಟರ್ಮ್ ನೀವು ಬೇರೆ, ಈ ಟರ್ಮ್ ನೀವು ಬೇರೆ, ವಿ ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಸೆಕೆಂಡ್ ಟರ್ಮ್. ಆ ಅಡ್ಮಿನಿಸ್ಟ್ರೇಷನ್ ಪುರಾಣಿಕ್ ಸರ್ ಹೇಳ್ದಂಗೆ ವಿ ಆರ್ ನಾಟ್ ಹ್ಯಾಪಿ ಅಂದ್ರೆ ಅವ್ರು ನಮ್ಗೇನೆ ಹೇಳ್ತಾ ಇದ್ರು, ಫಸ್ಟ್ ಟರ್ಮು ಎಲ್ಲ ನನ್ನ ಅಂಡರಲ್ಲಿತ್ತು. ಓಕೆ, ಫಸ್ಟ್ ಟರ್ಮ್ ಎಲ್ಲ ನನ್ನ ಅಂಡರಲ್ಲಿ ಇತ್ತು, ದಟ್ ವಾಸ್ ಮೈ ಅಡ್ಮಿನಿಸ್ಟ್ರೇಷನ್. ಈ ಸಲ ಐ ಆಮ್ ಡೂಯಿಂಗ್ ಕಾಂಪ್ರಮೈಸ್ ಪಾಲಿಟಿಕ್ಸ್, ಎಲ್ಲ ನನ್ನ ಅಂಡರಲ್ಲಿ ಇಲ್ಲ ಅನ್ನೋದನ್ನು ಅವರು ಬಹಿರಂಗವಾಗಿ ಒಪ್ತಾ ಇದ್ರು. ನಾವು ಸಿದ್ದರಾಮಯ್ಯ ಇವತ್ತು ನೀವು ಹೇಳಿದಂಗೆ ಫ್ರೀ ಬರ್ಡ್, ಆ ಕೇಜಿಂದ ಹೊರಗಡೆ ಬಂದಿದ್ದಾರೆ. ಹ್ಯಾಪಿಯಾಗಿ, ಐ ಥಿಂಕ್ ಲವಲವಿಕೆಯಾಗಿ, ವಿದೌಟ್ ಎನಿ ಸ್ಟ್ರೆಸ್. ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಹೋಗುವ ಡೆಲ್ಲಿಗೆ ಹೋಗುವ ಅಂತ ಹೇಳ್ದಂಗಿತ್ತು. ಈಗ 7ವರೆಗೆ ಫ್ಯೂಚರ್ CM ಹೋಗ್ತಾ ಇದ್ದಾರೆ. ವಾಟ್ ವಿಲ್ ಬಿ ದ ಸ್ಟ್ರಾಟಜಿ ಇನ್ ಡೆಲ್ಲಿ ನಾವು ಸಿದ್ದರಾಮಯ್ಯ ಕ್ಯಾನ್ ಡೂ? ದೆಹಲಿನಲ್ಲಿ ಡೆಫಿನೆಟ್ಲಿ ನಾಳೆ ಬೆಳಗ್ಗೆ ಮೀಟಿಂಗ್ ಕೂಡ ಇದೆ, ಹೈಕಮಾಂಡ್ ಮೀಟಿಂಗ್ ಇದೆ ದೆಹಲಿನಲ್ಲಿ. ಒಂದು ನೀವು ನಮಗೆ ಮುಖ್ಯಮಂತ್ರಿ ಮಾಡಿದಿರಿ, ಅಧಿಕಾರಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಕೃತಜ್ಞತೆ ಸಲ್ಲಿಸ್ತಿದ್ದೀವಿ. ಅದೊಂದು ಸಾಂಪ್ರದಾಯಿಕವಾದಂತಹ ವಿದ್ಯಮಾನ ಒಂದು. ಅದಾದ ನಂತರ ಇನ್ನು ಉಳಿದ ವಿದ್ಯಮಾನ ಇದೆಯಲ್ಲ, ಶಾಸಕಾಂಗ ಪಕ್ಷ ಸಭೆ, ಹೊಸ ಮುಖ್ಯಮಂತ್ರಿ ಆಯ್ಕೆ,
ಮತ್ತು ಸಚಿವ ಸಂಪುಟ ರಚನೆ ಮತ್ತು ಸಚಿವ ಸಂಪುಟದಿಂದ ಕೆಲವು ಪ್ರಭಾವಿ ಸಚಿವರನ್ನ ದೊಡ್ಡ ಸಂಖ್ಯೆಯಲ್ಲಿ ತೆಗೆಯುವುದು ಅಂತ ಹೇಳೋದು KPCC restructure? ಅದು ಮತ್ತು ಕೆಪಿಸಿಸಿ Correct. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಆಗುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ಕನ್ಸಲ್ಟೇಷನ್ನು, ಸಿದ್ದರಾಮಯ್ಯನವರ ಒಪಿನಿಯನ್ನು, ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಆದ್ಯತೆ, ಇದು ತುಂಬಾ ಕೌಂಟ್ ಆಗುತ್ತೆ, ತುಂಬಾ ಕೌಂಟ್ ಆಗುತ್ತೆ. ಒಂದು ಫಾರ್ಮುಲಾನ ಹೈಕಮಾಂಡ್ ವರ್ಕೌಟ್ ಮಾಡಬೇಕು, ಅದು ಸದ್ಯಕ್ಕಾದ್ರೂ ಸಿದ್ದರಾಮಯ್ಯನವ್ರಿಗೆ ಕನ್ವಿನ್ಸ್ ಆಗಬೇಕು, ಸದ್ಯಕ್ಕಾದ್ರೂ. ಇಲ್ಲದೆ ಹೋದ್ರೆ ಅದು ಆರಂಭದಲ್ಲೇ ವ್ಯತ್ಯಾಸ ಆಗುತ್ತೆ. ಸಮೀಲ ಸರ್, ಐ ಡೋಂಟ್ ಥಿಂಕ್ ಸೊ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟು ಬೇಗ ಸಿದ್ದರಾಮಯ್ಯನವ್ರನ್ನ ಹಂಗೆ ಬಿಟ್ಬಿಡುತ್ತೆ ಅಂತಲ್ಲ. ಅವರ ಗೈಡೆನ್ಸ್ ಅನ್ನ ಪಡ್ಕೊಳ್ತಾರೆ. ಪುರಾಣಿಕ್ ಸರ್, ವಿ ಆರ್ ಶ್ಯೂರ್ ಸಿದ್ದರಾಮಯ್ಯನವರನ್ನು ಕರಿಬೇವು ಸೊಪ್ಪಂತೂ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಕಾಂಗ್ರೆಸ್ ಹೈಕಮಾಂಡ್ ಇಸ್ ನಾಟ್ ಈವನ್ ಹ್ಯಾವ್ ದ ಡೇರ್ ಟು ಡೂ ಇಟ್. ಇಲ್ಲ ದಟ್ ಈಸ್ ಫಾರ್ ಶ್ಯೂರ್. ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಇದ್ರೆ, ಎಲ್ಲಾ ಕಡೆಯಿಂದ 1% ವೋಟ್ ತನ್ನ ಮುಖಕ್ಕೆ ನೋಡಿ ವೋಟ್ ಹಾಕುವವರಿದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಇರೋದು. So that Congress knows very well. And ಸಮೀವುಲ್ಲಾ ಸರ್ ಹೇಳಿದಾಗೆ ಕಾಂಗ್ರೆಸ್ನ ಏನು ಒಂದು ವೋಟ್ ಬ್ಯಾಂಕ್ ಇದೆ ಅಲ್ಲ, ಆ ಟ್ರೆಜರರ್ ಇದೆಲ್ಲ ಅದು ಐಂದ. ದಟ್ ವಾಸ್ ಹಿ ಇಸ್ ದ ಲೀಡರ್ ಆಫ್ ದಟ್. ಅದನ್ನು ಕಾಂಗ್ರೆಸ್ ಆ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಲಿಕ್ಕಿಲ್ಲ. ನಾವು KPCC ರೀಸ್ಟ್ರಕ್ಚರ್ ಮತ್ತೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ನಾಳಿನ ಕ್ಯಾಬಿನೆಟ್ ಅಲ್ಲಿ ವಾಟ್ ವಿಲ್ ಬಿ ಸಿದ್ದರಾಮಯ್ಯ ಸೇ? ನನ್ನ ಪ್ರಕಾರ 50-50 ಶೇರಿಂಗ್ ಫಾರ್ಮುಲಾ ಬಂದೇ ಬರುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಲವರು ಹತ್ರ ಇರ್ತಕ್ಕಂಥವ್ರನ್ನ ಪಕ್ಷದ ಹೆಸರಿನಲ್ಲಿ ಕಾಮರಾಜ್ ಪ್ಲಾನ್ ಅಂತ ಕಳಿಸೋದು, ಮತ್ತೆ ಹೈಕಮಾಂಡ್ಗೆ ಆ ಪವರ್ ಇದೆ. ಯಾರು ಮಾತಾಡುವಾಗ ಹೇಳಿದ್ರು ಹೈಕಮಾಂಡ್ ವೀಕ್ ಇದೆ ಅಂತ. ಈ ಪ್ರಶ್ನೆ ಬರಲ್ಲ. ಸಿದ್ದರಾಮಯ್ಯನವ್ರನ್ನೇ ಕನ್ವಿನ್ಸ್ ಮಾಡಿರುವಾಗ, ಕೇರಳದಲ್ಲಿ ವೇಣುಗೋಪಾಲ್ಗೆ ಅವರು ದೂರ ಇರುವಂತ ಹೇಳಿರುವಾಗ, ಹೈಕಮಾಂಡ್ ವಿಲ್ ಡೆಫಿನೆಟ್ಲಿ ಗೈಡ್ ಸಿದ್ದರಾಮಯ್ಯ ಆಸ್ ವೆಲ್ ಆಸ್ DK ಶಿವಕುಮಾರ್. ಏನು 50-50 ಮಾಡ್ಕೊಳ್ಳಿ, ಮತ್ತೆ ನಿಗಮಗಳು ಮತ್ತೆ ಮಂಡಳಿಗಳು ಏನಿದೆ ಅಲ್ಲೂ ನೀವು ಈ ರೀತಿ ಅದನ್ನು ಹಂಚ್ಕೊಳ್ಳಿ ಅಂತಕ್ಕಂಥ. ಸೊ ಶೇರಿಂಗ್ ಫಾರ್ಮುಲಾದಲ್ಲಿ ಸಿದ್ದರಾಮಯ್ಯ ವಾಸ್ತವವಾಗಿ ಅದನ್ನು ಗಟ್ಟಿಯಾಗಿ ನಿಲ್ತಾರೆ. ಅವರು ಈ ತರ ಸನ್ಯಾಸಿ ತರ ಹೋಗಲ್ಲ. ಅವರು ಒಂದು ಏನೋ ಪಬ್ಲಿಕ್ ಇಮೇಜ್ಗೋಸ್ಕರ ಅವರು ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ ಅನ್ನೋದು ಹೇಳಿದರೆ ಹೊರತು ತನ್ನ ಬೆಂಬಲಿಗರ ಗುಂಪನ್ನ ಮತ್ತೆ ರಿಮೋಟ್ ಕಂಟ್ರೋಲ್ ಅನ್ನೋಕ್ಕಿಂತ ಇವರು ಶಿವಕುಮಾರ್ಗೆ ಒಂದು ಮಾರ್ಗದರ್ಶನ, ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರಲಿ, 28ರ ಚುನಾವಣೆಯಲ್ಲಿ 136 ಇಲ್ಲದೆ ಹೋದ್ರು ಮೆಜಾರಿಟಿ ಬರುವಾಗ ನಾನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಅವರಲ್ಲಿ ಇರೋದ್ರಿಂದ ಐ ಥಿಂಕ್ ಹೈಕಮಾಂಡ್ ಆಲ್ಸೋ ವಿಲ್ ಅಗ್ರಿ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಹೈಕಮಾಂಡ್ ವಿಲ್ ಬಿ ಮೋರ್ ಅಕಾಮಡೇಟಿವ್ ಅಂಡ್ ಲಿಬರಲ್ ದ್ಯಾನ್ ವಾಟ್ ವಾಸ್ ಅರ್ಲಿಯರ್. ಸೇಮ್ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಿಮಗೆ ಕ್ವಶನ್. ಇಷ್ಟರವರೆಗೆ ಕರ್ನಾಟಕದಿಂದ ಹೈಕಮಾಂಡ್ ಅಲ್ಲಿ ಯಾರಂತ ಕೇಳಿದ್ರೆ ವೀರಪ್ಪ ಮೊಯ್ಲಿ ಸರಿದ್ರು ಎಲ್ಲ ಆದ್ಮೇಲೆ ಖರ್ಗೆ ಅವರ ಹೆಸರು ಒಂದು ಮಾತ್ರ ಬರ್ತಾ ಇತ್ತು. ಖರ್ಗೆ ಅವರು ಕರ್ನಾಟಕದಿಂದ, ಖರ್ಗೆ ಅವರು ಹೈಕಮಾಂಡ್ಗೆ ಟು ಕ್ಲೋಸ್, ಟು ಒಬೀಡಿಯಂಟ್, ಟು ಹಾನೆಸ್ಟ್, ಅಷ್ಟು ಕ್ಲೋಸ್ ಆಗಿದ್ರು. ಎಲ್ಲೋ ಈ ಎಲ್ಲ ಬೆಳವಣಿಗೆಗಳಿಂದ ಕರ್ನಾಟಕದಿಂದ ಒನ್ ಮೋರ್ ಪರ್ಸನ್ ಇಸ್ ಆಡೆಡ್ ಟು ಹೈಕಮಾಂಡ್ ಹತ್ರಕ್ಕಂತ ಅನಿಸ್ತಾ ಇಲ್ವ ನಿಮ್ಗೆ? ಅನ್ಸುತ್ತೆ. ಈಗ ಉಳಿದ ಡೆವಲಪ್ಮೆಂಟ್ಗಳಲ್ಲಿ ಈಗ ಅವ್ರು ರಾಜ್ಯಸಭೆಗೆ ಹೋಗಲ್ಲ ಅಂತ ಕ್ಯಾಟಗಾರಿಕಲ್ಲ ಹೇಳಿದ್ದಾರೆ. ಕರೆಕ್ಟ್. ರಾಜ್ಯಸಭೆಗೆ ಹೋಗ್ತೀನಿ ಅಂದ್ಬಿಟ್ಟಿದ್ರೆ ಅವರಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುದು. ಆಗ್ತಾ ಇತ್ತು. ಹೌದು, ಆಯ್ತಾ. ಅವರೇನೋ ರಾಜ್ಯಸಭೆಗೆ ಬರ್ತಾರೆ, ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಅಹಿಂದನ ಒಂದು ಟ್ರೆಂಡ್ ಅಂತ ನ್ಯಾಷನಲ್ ಲೆವೆಲ್ ಅಲ್ಲಿ ಡೆವಲಪ್ ಮಾಡ್ತೀವಿ, ನೀವು ಅದರ ಮುಖ ಆಗ್ತೀರಾ, ಫೇಸ್ ಆಫ್ ಅಧ್ಯಕ್ಷರು ಸಹ ಮಾಡಿದ್ರು ಒಂದು ಸಮಿತಿಗೆ. ಫೇಸ್ ಆಫ್ ಇಲ್ಲ ಮಾಡಿದ್ರು, ಇಲ್ಲಿ ಮೀಟಿಂಗ್ ನೀವು ಅದರ ಫೇಸ್ ಆಗ್ತೀರಾ, ನಿಮಗೆ ಅಭೂತಪೂರ್ವವಾದಂತಹ ಒಂದು ಪ್ರೊಜೆಕ್ಷನ್ ಸಿಗುತ್ತೆ, ನೀವು ಪಕ್ಷದ ಒಂದು ಮುನ್ನೆಲೆಗೆ ಬರ್ತೀರಾ ರಾಷ್ಟ್ರ ಮಟ್ಟದಲ್ಲಿ, ನೀವು ಬನ್ನಿ ಅಂತ ಹೇಳಿದ್ರು. ಇಲ್ಲ, ಒಪ್ಪಿಲ್ಲ. ಈ ಶಬ್ದಗಳನ್ನೇ ಬಳಸಿ ಹೇಳಿದ್ದಾರೆ. ಇಲ್ಲ, ನನಗೆ ಹಿಂದಿ ಬರಲ್ಲ, ಜನ ಸೂಟ್ ಆಗಲ್ಲ, ಜಾಗ ಸೂಟ್ ಆಗಲ್ಲ, ಆಮೇಲೆ ವೆದರ್ ನನಗೆ ಆಗಲ್ಲ, ನಾನು ಬರಲ್ಲ, ಊಟ ಸೂಟ್ ಆಗಲ್ಲ, ಊಟ. ಸರ್, ಆಮೇಲೆ ನಾವು ನೆನ್ನೆ ಇನ್ನೊಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ ಸಮೀವುಲ್ಲಾ ಸರ್. ಸರ್ಕಾರದ ಅಧಿಕಾರ DK ಬಣದ ಕೈಯಲ್ಲಿ, ಪಕ್ಷದ ಅಧಿಕಾರ ಸಿದ್ದರಾಮಯ್ಯ ಬಣದಲ್ಲಿ ಹೋಗೋ ಚಾನ್ಸಸ್ ಹೆಚ್ಚಾಗಿದೆ. ಸೊ ದರ್ ಈಸ್ ಅ ಚೆಕ್ಮೇಟ್ ಫಾರ್ ಈವನ್ ಫಾರ್ DK. ಯಾಕೆಂದ್ರೆ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಏನ್ ಆರೋಗ್ಯನ್ಸ್ ಅನ್ನ ತೋರಿಸಿದ್ರು, ಈಗ ಅದು ಸಿದ್ದರಾಮಯ್ಯನವ್ರ ಬಣದವ್ರ ಕೈಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ನೋ ಡೌಟ್, ಅದರಲ್ಲಿ ಪಕ್ಷದಲ್ಲಿ ಅವರ ಮೇಲ್ಗೈ ಆಗುತ್ತೆ, ಅದೊಂದು ಸ್ಟ್ರಾಟಜಿ ಅದು. ಮತ್ತು ಅದಕ್ಕೆ ಪರ್ಯಾಯವಾಗಿ ನಿಮಗೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟಿದ್ದೀವಿ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಡೆಫಿನೆಟ್ಲಿ 28ಕ್ಕೆ ಆಗ್ಲೇ ಚರ್ಚೆ ಮಾಡಿದ ಹಾಗೆ ಆ ಪಕ್ಷದ ಅಧ್ಯಕ್ಷರಾಗಿ ನ್ಯಾಚುರಲ್ ಆಗಿ ಮುಖ್ಯಮಂತ್ರಿ ಹುದ್ದೆಗೆ ರೇಸಲ್ಲಿ ಬಂದ್ಬಿಡ್ತಾರೆ. ಪಾರ್ಟಿ ಪ್ರೆಸಿಡೆಂಟ್ ಆಗ್ತಿದ್ದಂಗೆನೆ ರೇಸಲ್ಲಿ ಬಂದ್ಬಿಡ್ತಾರೆ. ಆಮೇಲೆ ಅವ್ರು ಹೇಳಿದಾರಲ್ವಾ, ಟಿಕೆಟ್ ಇಶ್ಯೂ ಮಾಡೋದ್ರಲ್ಲೂ ಹೌದು, ಬಿಫಾರ್ಮ್ ಕೊಡೋದ್ರಲ್ಲೂ ಪಾರ್ಟಿ ಪ್ರೆಸಿಡೆಂಟ್ ಮೇಜರ್ ರೋಲ್ ಇರುತ್ತೆ. ನೆಕ್ಸ್ಟ್ ಚುನಾವಣೆಗಳಲ್ಲಿ ಅವ್ರ ಪಾತ್ರ ದೊಡ್ಡದಿರುತ್ತೆ.
ಅವ್ರು ಸ್ವಲ್ಪ ವೋಕಲ್ ಆಗಿ ಇನ್ನೊಂದಿಷ್ಟು ಅಗ್ರೆಸಿವ್ ಆದ್ರಂತೂ ಮುಗ್ದೇ ಹೋಯ್ತು. ಅವ್ರು ಹೇಳಿದ್ದಾರೆ ನಮ್ಮ ಹಿಂದ ಚುನಾವಣೆಗೆ ಅಷ್ಟೇ ಅಲ್ಲ, ಅದನ್ನ ಬಿಯಾಂಡ್ ಎಲೆಕ್ಷನ್ ತಗೊಂಡೋಗ್ಬೇಕು, ಅದೊಂದು ಮೈಂಡ್ ಸೆಟ್ ಆಗ್ಬೇಕು, ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ತರದ ಒಂದು ಸ್ಟ್ರಾಟಜಿ ಇಟ್ಕೊಂಡಿರುವ ಮಹತ್ವಾಕಾಂಕ್ಷೆ ಮನುಷ್ಯ ಸುಮ್ ಕೂತ್ಕೋತಾರೆ, ಅದನ್ನ ಮಾಡ್ತಾರೆ. ಮತ್ತೆ ಹೌದು, ಅವ್ರ ಡ್ರೀಮ್ ಅದು. ಹೇಗೆ ನಾನು ಇವ್ರಿಗೆ ಕೇಳ್ತೀನಿ, ಒನ್ ಸೈಡ್ ಬಿಜೆಪಿ ಇಸ್ ಲಿಟಲ್ ಹ್ಯಾಪಿ ದ್ಯಾಟ್ ಅಹಿಂದದವರು ಇದರಿಂದ ಡಿಸಪಾಯಿಂಟ್ ಆಗ್ತಾರೆ, ಅದು ಏನಾದರೂ ಬಿಜೆಪಿಗೆ ಪ್ಲಸ್ ಆಗ್ಬೋದು ಅಂತ. ಬಟ್ ಇನ್ನೊಂದು ಸೈಡ್ ನೋಡಿದರೆ 2 ವರ್ಷ ಸಿದ್ದರಾಮಯ್ಯನವರು ಫ್ರೀ ಇದ್ದು ಪುನಃ ಅಹಿಂದವನ್ನು ಸಂಘಟನೆ ಮಾಡಿಕೊಂಡು, ಪುನಃ ಅಹಿಂದ ಮೀಟಿಂಗ್ಗಳನ್ನು ಮಾಡಿಕೊಂಡು, ಅಹಿಂದದ ಲೀಡರ್ಸ್ಗಳನ್ನು ಮೀಟಿಂಗ್ ಮಾಡಿಕೊಂಡು 28ಗೆ ಅವರನ್ನು ರೆಡಿ ಮಾಡಿದರೆ, ಡೋಂಟ್ ಯು ಥಿಂಕ್ ಇಟ್ ಇಸ್ ಎ ನೆಗೆಟಿವ್ ಟು ಬಿಜೆಪಿ? ಸರ್, ಇವರು 3 ವರ್ಷ ಇದ್ದಂಥ ಸಂದರ್ಭದಲ್ಲೇ ಸಾಕಷ್ಟು ಅವರ ಆಡಳಿತದಲ್ಲಿ ಜನ ತುಂಬ ನಿರಾಸೆ ಮತ್ತು ಸಾಕಷ್ಟು ತುಂಬ ದುಃಖ ವ್ಯಕ್ತಪಡಿಸಿದ್ದಾರೆ. ಹಲವಾರು ಉದಾಹರಣೆಗಳು ನಮ್ಮ ಹತ್ರ ಇದೆ. ಸೊ ಇನ್ನು ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಇವರು ಯಾವುದೇ ರೀತಿ ಸಂಘಟನಾತ್ಮಕವಾಗಿ ಜೋಡಿಸಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಸಮಾಜದಲ್ಲಿ ಸ್ವೀಕಾರ ಆಗಲ್ಲ. ಒಂದು ಏನೋ ಇವರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇವರು ಅಷ್ಟೊಂದು ಆಕ್ಟಿವ್ ಆಗಿ ಸಂಘಟನೆ ಆಗಿ ಮತ್ತೆ ಇವ್ರಿಗೆ ಏನ್ ಲಾಭ 2028ಕ್ಕೆ 2028ಕ್ಕೆ ಯಾವುದೇ ಮುಖ್ಯಮಂತ್ರಿಗಳು 2 ವರ್ಷ ಇವ್ರ ಆಡಳಿತ ಮುಗಿಸ್ಕೊಂಡು ಏನ್ MLA ಅವಧಿ ಇದೆ, ಆರಾಮಾಗಿ ರಿಟೈರ್ಡ್ ಲೈಫ್ ಇರಬೇಕು ಅನ್ನೋ ಒಂದು ಉದ್ದೇಶ ಮುಖ್ಯಮಂತ್ರಿಗಳು ಅವ್ರ ಮಾತು ಹೇಳಿದ ಪ್ರಕಾರ ಅನ್ಸುತ್ತೆ. ಒಂದ್ ಕ್ವೆಶ್ಚನ್ ರೋಹಿತ್, ನೀವು ಇಲ್ಲಿ ಹೇಳಿದ್ರಿ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ದಾಗ್ಲೇನೆ ಅವ್ರು ಏನು ಮಾಡಕ್ ಆಗ್ಲಿಲ್ಲ 3 ವರ್ಷ, ಇನ್ನು ಅಧಿಕಾರ ಬಿಟ್ಟ ಮೇಲೆ ಆ ಸಮಾಜವನ್ನ ಅಥವಾ ವರ್ಗವನ್ನ ಕಟ್ತಾರೆ ಅನ್ನೋದ್ರಲ್ಲಿ ನಮ್ಗೇನು ಜನ ಅವ್ರನ್ನ ನಂಬಿಕೆ ಇಲ್ಲ ಅಂತ ಹೇಳಿದ್ರಿ. ನಿಮ್ಮ ಪಕ್ಷ ಕೂಡ ಈಗ ಅಧಿಕಾರದಲ್ಲಿಲ್ಲ. ವಿಜೇಂದ್ರ ಇಸ್ ಟ್ರೈಂಗ್ ಟು ಬಿಲ್ಡ್, ಸಂಘಟನೆ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಇಲ್ದೇ ಇರ್ಬೇಕಾದ್ರೆ ವಿಜೇಂದ್ರ ಟ್ರೈ ಮಾಡಿದ್ರೆ ಆ ಪಕ್ಷ ಸಂಘಟನೆಗೆ ಜನ ಬೆಲೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಡೆಫಿನೆಟ್ಲಿ. ಈಗ ನಾವು ವಿರೋಧ ಪಕ್ಷವಾಗಿ ನಮ್ಮ ಆದ್ಯ ಕರ್ತವ್ಯ ಏನು? ಆಡಳಿತ ಪಕ್ಷದ ಒಂದು ಲೋಪದೋಷಗಳನ್ನು ಎತ್ತಿಡಿಯುವಂಥ ಪ್ರಯತ್ನ, ಆಮೇಲೆ ಜನರ ಧ್ವನಿಯಾಗಿ ನಾವು ಪ್ರಶ್ನೆ ಮಾಡುವಂಥ ಒಂದು ಕರ್ತವ್ಯ ಆಗಿರುತ್ತೆ. ಅದನ್ನ ನಾವು ಸಮರ್ಪಕವಾಗಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಇವರ ಅಸಮರ್ಪಕ ಆಡಳಿತ, ಇವರ ದುರಾಡಳಿತನ ಸಂಪೂರ್ಣವಾಗಿ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇವರ ಎಲ್ಲ ಒಂದು ವೈಫಲ್ಯಗಳನ್ನ ನಾವು ಜನರಿಗೆ ಸರಳವಾಗಿ ತಿಳಿಸ್ತಾ ಇದ್ದೀವಿ. ಇದು ಆಲ್ರೆಡಿ ಇವಾಗ ವಾತಾವರಣ ನಮ್ಮ ಪರವಾಗಿದೆ, ಇವರ ವಿರುದ್ಧವಾಗಿದೆ. ಇವರು 2024 ಆಗಲೇ 2028 ತನಕ ಸಹ ಯಾವುದೇ ಕಾರಣಕ್ಕೂ ಇವರು ಸಂಪೂರ್ಣವಾಗಿ ಇವರು ಅವಧಿ ಮುಗಿಸ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲ. ಯಾವುದೇ ಸಂದರ್ಭದಲ್ಲೂ ಬೇಕಾದ್ರೆ ಚುನಾವಣೆ ಆಗಿರ್ಬೋದು, ಕಾರ್ಯಕರ್ತರಿಗೆ ಆದ ನಮ್ಮ ರಾಜ್ಯಾಧ್ಯಕ್ಷರು ಸಹ ಕರೆ ಕೊಟ್ಟಿದ್ದಾರೆ, ನಾವು ಸದೃಢಗೊಳ್ಳಬೇಕು, ಹಲವಾರು ಚುನಾವಣೆಗಳು ಎದುರು ಬರ್ತಾ ಇದ್ದಾವೆ. ಸೊ ನಾವು ಇದ್ರ ಮೂಲಕ ಇವರಿಗೆ ತಕ್ಕವಾದಂಥ ಉತ್ತರ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಸಜ್ಜರಾಗಿದ್ದೀವಿ. ಈಗ ಇನ್ನೊಂದು ಬರ್ತೀನಿ ನಾನು, ದೇವೇಗೌಡರು ಮತ್ತೆ ಕುಟುಂಬ ಒಕ್ಕಲಿಗರುಗಳು ಬಂದರೆ ಅಟ್ಮೋಸ್ಟ್ ಲೀಡರ್ಸ್ ಅಂತ ಇತ್ತು. ಒಕ್ಕಲಿಗರ ವಿಷಯಕ್ಕೆ ಬಂದಾಗ ಅವರನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಇತ್ತು. ಸೊ ಇನಿಷಿಯಲಿ ಈಗ ಬರ್ತಾ 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 ಡಿ ಕೆ ಶಿವಕುಮಾರ್ ಇಸ್ ಆಲ್ಸೋ ಬಿಕೇಮ್ ಒಕ್ಕಲಿಗ ಲೀಡರ್ ಗುರುತಿಸಿಕೊಂಡ್ರು. ಲಾಸ್ಟ್ ಟೈಮ್ ಒಕ್ಕಲಿಗರು ಕೂಡ ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಿಂದ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡ್ರು, ನಿಮ್ಮ ಕಮ್ಯುನಿಟಿಯಿಂದ ನಾನು ಆಗ್ತಾ ಇದ್ದೀನಿ, ನನಗಾಗಿ ನೀವು ವೋಟ್ ಹಾಕಿ ಅಂತ ಕೇಳ್ಕೊಂಡ್ರು. ಐ ಥಿಂಕ್ ಆಲ್ಮೋಸ್ಟ್ ಲಾಟ್ ಆಫ್ ಒಕ್ಕಲಿಗಾಸ್ ವೋಟೆಡ್ ಕಾಂಗ್ರೆಸ್. ಯಾಕೆ ಮಾಡಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು CM ಆಗಲಿ, ನಮ್ಮ ಒಕ್ಕಲಿಗರೊಬ್ಬರು CM ಆಗಲಿ, ಈ ಸಲ ಒಂದು ಅವಕಾಶ ಇದೆ ಅನ್ನೋದಕ್ಕೆ ಮಾಡಿದ್ರು. ಈಗ ನೆಕ್ಸ್ಟ್ ಸಮೀರ್ ಸರ್, ಒಕ್ಕಲಿಗ ವರ್ಸಸ್ ಒಕ್ಕಲಿಗಾಸ್ ಅಂದ್ರೆ ಬಿಜೆಪಿಯಲ್ಲಿ 3 ಒಕ್ಕಲಿಗ ಆಗ್ತಾರೆ. ಈಗ ಯುದ್ಧ ನಡೆದು ಬಿಡುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು, ಕಾಂಪಿಟೇಷನ್ ಟು ಟೇಕ್ ದ ಪವರ್. ಅಲ್ಲಿ ಯಾರಂದ್ರೆ ಒಂದು ಬಿಜೆಪಿಯ ಅಂಗಪಕ್ಷ ಅಂತ ಹೇಳ್ತಾ ಇಲ್ಲ, ಈಗ ಇಟ್ ಈಸ್ ಆಲ್ಮೋಸ್ಟ್ ಮರ್ಜ್ಡ್. ಕುಮಾರಸ್ವಾಮಿ ಅವರಿದ್ದಾರೆ, ಅದ್ರ ಮೇಲೆ ಅಶೋಕ್ ಅವರಿದ್ದಾರೆ, ಅದ್ರ ಮೇಲೆ ಅಶ್ವಥ್ ನಾರಾಯಣ ಅವರಿದ್ದಾರೆ. ಇದನ್ನೆಲ್ಲ ನೀವು ನೋಡಿದ್ರೆ ನಾಳೆಯಿಂದ ಇನ್ನು ಈಗ ಬಿಜೆಪಿ ಅವರು ಸ್ವಲ್ಪ ಎದ್ದು ಕೂತ್ಕೊಬೇಕು. ಯಾಕಂದ್ರೆ ಅಲ್ಲಿ ಒಕ್ಕಲಿಗ ಲೀಡರ್ ಬಂದ್ರು, ಹಿ ಈಸ್ ಟೇಕಿಂಗ್ ದ ಕಮ್ಯುನಿಟಿ ಕಂಟ್ರೋಲ್. ಹೌದು, ಅವ್ರೀಗ ಅಟ್ಲೀಸ್ಟ್ ಈ ಸಲ ಆದ್ರೂ ನೀವು ಎಲಿಜಿಬಲ್ ಒಪೋಸಿಷನ್, ನಾವು ಹೇಳ್ತಿದ್ವಿ ಒಪೋಸಿಷನ್ ಇಲ್ಲ ಅಂತ. ಕಾಂಗ್ರೆಸ್ ಬೆಸ್ಟ್ ಬೆನಿಫಿಟ್ ಏನಂತ ಹೇಳಿದ್ರೆ 3 ವರ್ಷ ಇಲ್ಲಿ ಒಪೋಸಿಷನ್ ಇರಲೇ ಇಲ್ಲ ಅಂತ ಹೇಳೋದಂಥದ್ದು. ಅಟ್ಲೀಸ್ಟ್ ನೀವು, ನನ್ಗನ್ಸುತ್ತೆ ನಾವು ಅಟ್ಲೀಸ್ಟ್ ಯು ಎಮರ್ಜ್ ಆಸ್ ಎ ಬಿಜೆಪಿ ಎಮರ್ಜ್ ಆಸ್ ಎ ಒಪೋಸಿಷನ್ ಪಾರ್ಟಿ. ಡೆಫಿನೆಟ್ಲಿ ನಾವು ಕಳೆದ 3 ವರ್ಷದೂ ಸಹ ನಾವು ಭಾರಿ ತೀಕ್ಷ್ಣವಾಗಿ ಇವ್ರ ಸರ್ಕಾರನ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದೀವಿ, ಅವರ ಅಸಮರ್ಪಕವಾದಂಥ ಆಡಳಿತ ವಿರುದ್ಧ. ಸೊ ಈಗ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಈ ಮೈಸೂರು ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅತ್ಯಂತ ವಿರಳ ಮತಗಳಿಂದ ನಾವು ಸೋತಿದ್ವಿ.
2023ರಲ್ಲಿ. ಈಗ ಎರಡೂ ಪಕ್ಷಗಳು ಸೇರಿದ್ರೆ ಒಟ್ಟಾದರೆ ತುಂಬ ಅನುಕೂಲ ಆಗುತ್ತೆ ನಮಗೆ. 50 ಓಟಿಂದ 5,000 ಓಟ್ ತನಕ ಸಾಕಷ್ಟು ಒಂದು 30 ಕ್ಷೇತ್ರಗಳನ್ನ ನಾವು ಕಳ್ಕೊಂಡಿದ್ವಿ. JDS BJP ಅಲಯನ್ಸ್ ಆಗೋದ್ರಿಂದ ಮುಂದೆ ಭಾರಿ ದೊಡ್ಡ ಅನುಕೂಲ ಆಗುತ್ತೆ. ಸೊ ನಾವು ಏನಿಲ್ಲ ಅಂದ್ರೆ 150 ಡೆಫಿನೆಟ್ಲಿ ನಾವು ಬೇರೆ ಬರ್ತಿರೋದ್ರಿಂದ ಅಲ್ಲ, ಅದು ಇವ್ರದ್ದು ಚುನಾವಣಾ ಆಯೋಗದ ಅದು ಪ್ರಕ್ರಿಯೆ, ಅದು ನಮಗೂ ಪಕ್ಷಕ್ಕೂ ಸಂಬಂಧ ಇಲ್ಲದಂಥ ವಿಚಾರ ಅದು. ಸೊ ಆ ದೃಷ್ಟಿಯಿಂದ ನಮಗೆ ಡೆಫಿನೆಟ್ಲಿ ನಾವು ಹೋರಾಟ ಮಾಡ್ತೀವಿ, ಇವರ ಒಂದು ಸರ್ಕಾರದ ವೈಫಲ್ಯಗಳನ್ನೆಲ್ಲ ಎತ್ತಿಡಿತೀವಿ, ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುತ್ತೀವಿ. ಆ ದೃಷ್ಟಿಯಿಂದ ನಮಗೆ ಮುಂದಿನ ಬರುವಂಥ ವಿಧಾನಸಭಾ ಚುನಾವಣೆ ತುಂಬ ಪೂರಕವಾಗಿ ಅನುಕೂಲ ಆಗುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅಂತ ನಮಗೆ ಒಂದು ಅಚಲವಾದಂಥ ನಂಬಿಕೆ. DK ಅವರು ಹೇಳ್ತಾ ಇದ್ರು, ಪ್ರಯತ್ನ ಮತ್ತೆ ಪ್ರಾರ್ಥನೆ ಫಲಿಸುತ್ತೆ ಒಂದಿನ ಅಂತ. ಇವತ್ತು ನೀವು ನೋಡಿದ್ರಿ, ಅಜ್ಜಯ್ಯನ ಇಲ್ಲಿಂದ ನಾವು ಅವರಿಗೆ ಧರ್ಮಧ್ವಜವನ್ನು ಕೊಟ್ಟಿದ್ವಿ, ಧರ್ಮ ರಕ್ಷಣೆ ಆಗುತ್ತೆ ಅಂತ ಹೇಳಿದ್ರು. ಎಸ್, DK ಅವರು ಯಾವತ್ತೂ ಒಂದು ಮಾತು ಹೇಳ್ತಾ ಇದ್ದಾರೆ, ಧರ್ಮರಾಯನ ಧರ್ಮ, ಭೀಮನ ಬಲ, ಕೃಷ್ಣನ ಚಾಣಾಕ್ಷತನ, ಇದೆಲ್ಲ ಬೇಕು ಅಂತ. ಬಟ್ ಸಿದ್ದರಾಮಯ್ಯವರು ಇವತ್ತು ಒಂದು ಚೆಕ್ ಪಾಯಿಂಟ್ ಇಟ್ಟರು, ತೋಳ್ಬಲ ಇಲ್ಲಿ ಬೇಡ, ಬಲ ಬೇಡ, ಇಲ್ಲಿ ಧರ್ಮರಾಯನ ಧರ್ಮ ಇರಲಿ, ಪಾಲಿಟಿಷಿಯನ್ನ ಚಾಣಾಕ್ಷತನ ಇರಲಿ, ಬಟ್ ಇಲ್ಲಿ ಭೀಮ ಬೇಡ ಅಂತ ಹೇಳ್ದಂಗಿತ್ತು. ಏನಂತೀರಿ ಸಮ್ಮಿಲೇಷನ್? ಹೌದು, ಅವರು ಆವಾಗಲೇ ಅದು ಹೇಳಿದ್ದಲ್ಲಿ ಅದೇ ಅರ್ಥ. ಅಲ್ಲಿ ಅಧಿಕಾರದ ದಂಡ, ತೋಳ್ಬಲ, ಅವೆಲ್ಲ ಒಂದು ಸಿಗ್ನಲ್ಗಳು, ಎಲ್ರಿಗೂ ಸಿಗ್ನಲ್, ಅದು ಜನರಲ್ ಅಂತ ಕನ್ಸಿಡರ್ ಮಾಡಬಹುದು. ಅಥವಾ ಚೇಂಜ್ಡ್ ಪರಿಸ್ಥಿತಿನಲ್ಲಿ ಮುಂದೆ ನಾನು ಯಾವ ಸ್ಟ್ಯಾಂಡ್ ಅನ್ನು ತಗೋತೇನೆ ಅನ್ನೋದ್ರ ಸುಳಿವು ಕೂಡ ಇರಬಹುದು. ಹೀಗಾಗಿ ಅದನ್ನ ತುಂಬಾ ಸರಳವಾಗಿ ನಾವೇನು ನೋಡೋಕ್ಕಾಗೋದಿಲ್ಲ. ಈ ದೆಹಲಿಯ ವಿದ್ಯಮಾನಗಳು ನಾಳೆ ನಾಡಿದ್ದು ಏನ್ ನಡೆಯುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಬಿನೆಟ್ ರಚನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕೊಡುವ ಆದ್ಯತೆ ಮತ್ತು ಅಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನ ನೇಮಕದಲ್ಲಿ ಏನೆಲ್ಲ ಆಗುತ್ತೆ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನ ಶೇಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಅವರು ಟ್ವೀಟ್ ಮಾಡಿದ್ದಾರೆ, ಸರ್, ನನ್ನ ರಾಜೀನಾಮೆ ಕೇವಲ ಮುಖ್ಯಮಂತ್ರಿ ಹುದ್ದೆಗೆ ಹೊರತು ಸಕ್ರಿಯ ರಾಜಕಾರಣಕ್ಕಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅದು ಹೌದು, ತುಂಬಾ ಸಿಗ್ನಿಫಿಕೆಂಟ್. ಅದು ಸಕ್ರಿಯ ರಾಜಕಾರಣಿಯಾಗಿ ನಾನು ಉಳ್ಕೋತೇನೆ, ಕೋಮುವಾದದ ವಿರುದ್ಧ ನಾನು ಹೋರಾಟ ಮಾಡ್ತೇನೆ ಅನ್ನೋದು ಒಂದು ಜನರಲ್ ಸ್ಟೇಟ್ಮೆಂಟ್. ಅದು ಅವರ ಐಡಿಯಾಲಜಿಕಲ್ ಕಮಿಟ್ಮೆಂಟ್. ಬಟ್ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತಂದ್ರೆ ಚುನಾವಣಾ ರಾಜಕೀಯದಲ್ಲೂ ನಾನು ಇರ್ತೀನಿ ಅಂತ. ಲೆಟ್ ಅಸ್ ಲಾಸ್ಟ್ ಕ್ವಶನ್. ಈಗ ವೆದರ್ ಸಿದ್ದರಾಮಯ್ಯ ಅಂಡರ್ ಎಸ್ಟಿಮೇಟೆಡ್ DK ಶಿವಕುಮಾರ್ ಅಂದರೆ ಹೈಕಮಾಂಡ್ ನನ್ನೊಟ್ಟಿಗೆ ನಿಂತೇ ನಿಲ್ಲುತ್ತೆ, ನಾನು ಹೈಕಮಾಂಡ್ ಒಟ್ಟಿಗೆ ಹೋಗ್ಬೇಕಾಗಿಲ್ಲ, ಯಾರನ್ನ ಕೇಳ್ಕೊಬೇಕಾಗಿಲ್ಲ, 5 ವರ್ಷ ನಾನೇ ಹೇಳ್ತೀನಿ, DK ಅಷ್ಟೇನು ಮಾಡ್ಲಿಕ್ಕಾಗಲ್ಲ, ನನ್ನ ಹತ್ರ ದೊಡ್ಡ ಪಂಗಡ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲೋ ಯಾಮಾರಿದ್ರ, ಎಲ್ಲೋ ವೆದರ್ ಹಿ ಈಸ್ ಅಂಡರ್ ಎಸ್ಟಿಮೇಟೆಡ್ DK ಶಿವಕುಮಾರ್ ಅಂತ ಅನ್ಸುತ್ತೆ ನಿಮ್ಗೆ? ಸರ್, ಆ ವಿಚಾರದಲ್ಲಿ ಐ ಹ್ಯಾಡ್ ಸಮ್ ಅದರ್ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ ನನಗೆ ಆ ವಿಚಾರ. ಎಸ್, ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ಕರೆಕ್ಟ್. ಅವ್ರು ಮೊದಲಿಂದಲೂ ಒಂದು ಬದ್ಧತೆಗೆ ಇದ್ರು. ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಅವ್ರು ಯಾವುದೇ ಕೌಂಟರ್ ಸ್ಟ್ರಾಟಜಿ ಮಾಡಲಿಲ್ಲ. ಅದೇ ಹೇಳಿದೆ ನಾನು. ಚೀಫ್ ಮಿನಿಸ್ಟರ್ ಆಗಿ ಏನಿಲ್ಲ. ನೀವು ಆವಾಗಲೇ ನೀವು ಓಪನಿಂಗ್ ಅಲ್ಲೇ ಹೇಳಿದ್ರಿ, ಗೆಲೋಟ್ ಅವರ ಉದಾಹರಣೆ. ಅವರು ಇಲ್ಲ, ನಾನು ಇಳಿಯಲ್ಲ, ನಮಗೆ ಹಿಂದ ಮತಗಳು ಇಂಪಾರ್ಟೆಂಟು, ಮತ್ತು ನಾನು ಈ ಕೆಲವು ವಿಚಾರ ಹಿಂದುಳಿದ ವರ್ಗಗಳ ಆಯೋಗದ ವರದಿನ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ, ನಾನು ಇಳಿಯಲ್ಲ, ಆ ಇಂಪ್ಲಿಮೆಂಟ್ ಆಗಬೇಕಾಗಿದೆ, ನಾನು ಇಳಿಯಲ್ಲ, ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತಿದ್ದು ಏನೂ ಆಗ್ತಿರ್ಲಿಲ್ಲ. ಏನು ಅಥವಾ Yes, Chambi sir, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಐ ಹ್ಯಾವ್ ಓನ್ಲಿ 1 minute sir, please ಲಾಸ್ಟ್ ಕ್ವಿಕ್ ರಿಯಾಕ್ಷನ್ ಆನ್ ದಿಸ್. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ. ಮತ್ತೆ ಶಿವಕುಮಾರ್ ಮೇಲೆ ಚೆಕ್ಮೇಟ್ ಬೇಕಿದೆ, ಚೆಕ್ಮೇಟ್. ಯಾಕೆಂದ್ರೆ ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಬಹಳ ಸುಧಾರಿಸ್ಬೇಕು ಅವರು. ಆಮೇಲೆ ನಾನು ಹೇಳಿದಲ್ಲಿ 27ರವರೆಗೂ ನನ್ನ ಪ್ರಕಾರ, ನಾನು ಪರ್ಸನಲಿ ಆಸ್ ಪ್ರೊಫೆಸರ್ 27ರವರೆಗೂ ಶಿವಕುಮಾರ್ ವಾಚ್ ಮಾಡಬೇಕು. ಮತ್ತೇನಾದ್ರು ಶಿವಕುಮಾರ್ ಅದರಲ್ಲಿ ಎಡವಿದ್ರೆ ಸಿದ್ದರಾಮಯ್ಯನವ್ರ ಮಾತು ಕೇಳಿಲ್ಲ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. ಮತ್ತೆ ಮುಂದೆ ಅದು ಜನರಿಗೆ ಬಿಟ್ಟಿದ್ದು ಇದು. ಬಟ್ ಆದ್ರೆ ಅಹಿಂದ ಮತಗಳು ಸಿದ್ದರಾಮಯ್ಯನವ್ರ ಜೊತೆಗಿಂದ ಇದ್ದು ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಬರುತ್ತೆ ಅಂತ, ಯಾಕಂದ್ರೆ ಗ್ಯಾರಂಟಿ ಇದೆ, ಅದರಿಂದ ಬಹುಶಃ ಜನರು, ಕರ್ನಾಟಕ ಜನರ ಜಾಣರಿಗೆ ವ್ಯಕ್ತಿಗಳ ಮೇಲೆ ಹೋಗಲ್ಲ. ಒಂದು ಏನ್ ಅನ್ಸುತ್ತೆ ಅಂತಂದ್ರೆ ಸಿದ್ದರಾಮಯ್ಯ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದ ರೆಸಿಗ್ನೇಷನ್, ಈ ವಾಸ್ ಫೋರ್ಸಿಬ್ಲಿ ಟು ಬಿ ಗಿವನ್ ಅಷ್ಟೇ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಶೈಕ್ಷಣಿಕವಾದಂಥ ಏನು ವರದಿ ಇದೆ ಅದು ತರಾತುರಿನಲ್ಲಿ ಇಂದು ದಿನ ತಗೊಂಡಂಥದ್ದು ವರದಿ ಸ್ವೀಕಾರ ಮಾಡಿದ್ರೆ ಅದರಲ್ಲೇ ಅರ್ಥ ಮಾಡ್ಕೊ, ಅವ್ರಿಗೇನೋ ಮುಂಚೆನೆ ಗೊತ್ತಿದ್ದಿದ್ರೆ ಅವ್ರು ಮುಂಚೆನೆ ಅದನ್ನ ಸ್ವೀಕಾರ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಕ್ಯಾಬಿನೆಟ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಎಲ್ಲೋ ಓವರ್ ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ನನಗೆ ರಾಹುಲ್ ಗಾಂಧಿ ಅವರು ಶ್ರೀರಕ್ಷೆ ಇರುತ್ತೆ, ನನಗೆ
ಸಪೋರ್ಟ್ ಮಾಡ್ತಾರೆ, ನಾನು ಕಂಟಿನ್ಯೂ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅವರಿಗೆ ಒಂದು ನಂಬಿಕೆ ಇತ್ತು. ಇದು ಹೈಕಮಾಂಡ್ಗೂ ಎಚ್ಚರಿಕೆ ಕೊಡೋದಕ್ಕೆ ಅಹಿಂದ ಸಂಘಟನೆ ಮೂಲಕ ಹುಬ್ಳಿನಲ್ಲಿ ಒಂದು ಪೂರ್ವಭಾವಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ದೊಡ್ಡ ಸಮಾವೇಶ ಮಾಡಬೇಕು, ಚಿತ್ರದುರ್ಗದಲ್ಲಿ 5-6 ಲಕ್ಷ ಜನಸಂಖ್ಯೆ ಸೇರಿಸಿ ಅನ್ನೋ ಒಂದು ಪ್ರಯತ್ನ ಇರುತ್ತೆ. ಅದಕ್ಕೆ ಹೈಕಮಾಂಡ್ ಒಪ್ಪಲ್ಲ. ಮತ್ತೆ ಹಾಸನದಲ್ಲೂ ಅದು ಒಂದು ಇದೇ ರೀತಿ ಅಹಿಂದ ಒಂದು ಸಮಾವೇಶ ಮಾಡಬೇಕಾಗಿರುತ್ತೆ. DK ಶಿವಕುಮಾರ್ ಆಕ್ಷೇಪಣೆ ಮಾಡಿದ ಸಂದರ್ಭದಲ್ಲಿ ಅದನ್ನ ಪಕ್ಷದ ಒಂದು ವೇದಿಕೆಯಲ್ಲಿ ಮಾಡುವಂತದ್ದಾಗುತ್ತೆ. ಹಲವಾರು ಈ ರೀತಿ ಚಟುವಟಿಕೆಗಳು ಮಾಡುವಂತ ಎಲ್ಲಾ ಪ್ರಯತ್ನ ಮಾಡುತ್ತೆ. ಬಟ್ ಅವರಿಗೆ ಸಿದ್ದರಾಮಯ್ಯಗೆ ಒಪ್ಪಲ್ಲ, ಸಹಕಾರ ಸಿಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅನಿವಾರ್ಯ ಕಾರಣದಿಂದ ಇವತ್ತು ರಾಜೀನಾಮೆ ತಗೊಳ್ಳುವಂತ ಒಂದು ಪ್ರಯತ್ನ, ಒಂದು ಸನ್ನಿವೇಶ ಉದ್ಭವ ಆಗಿದೆ. few seconds of reaction. ಟುಡೇ ನಾವು ಯಾವುದು DK ಶಿವಕುಮಾರ್ ಮುಂದೆ ಏನು ಮಾಡ್ಬೋದು, ಹೇಗಾಗ್ತಾರೆ ಅದರ ಡಿಸ್ಕಷನ್ ಮಾಡ್ತಾ ಇಲ್ಲ. ವಿ ಆರ್ ಓನ್ಲಿ ಥಿಂಕಿಂಗ್ ದಟ್ ದ ಹಾನರೇಬಲ್ ಎಕ್ಸಿಟ್ ಇದೆಲ್ಲ ವೆರಿ ಬ್ಯೂಟಿಫುಲ್. ನಮ್ಮನ್ನೆಲ್ಲ ಕರ್ನಾಟಕದ ಜನತೆಯನ್ನು ತಲೆ ಎತ್ತಿ ಇಡೀ ಭಾರತ ದೇಶದಲ್ಲಿ ಒಂದು ತೋರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ವಿ ಸಲ್ಯೂಟ್ ಹಿಮ್, ವಿ ವಾಂಟ್ ಹಿಮ್ ಇನ್ ರಿಯಲ್ ಪಾಲಿಟಿಷಿಯನ್ ಆಗಿ, ನಮ್ಮ ಆಕ್ಟಿವ್ ಪಾಲಿಟಿಷಿಯನ್ ಆಗಿ ಅವರು ಇರಬೇಕು. ಕರ್ನಾಟಕಕ್ಕೆ ಇನ್ನೂ ಅವರ ಸೇವೆ ಅಗತ್ಯ ಇದೆ ಅಂತ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಒಟ್ಟಾರೆಯಾಗಿ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಆದರೂ ಕೂಡ ಸಿದ್ದರಾಮಯ್ಯನವರ ಅವಶ್ಯಕತೆ ಮತ್ತು ಅವರ ಮಾರ್ಗದರ್ಶನ 100% DK ಶಿವಕುಮಾರ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಇದೆ. ಅಂಡ್ ಏನೇ ಆದ್ರೂ ರಾಜಕೀಯದಲ್ಲಿ ಮಾತುಕತೆ ಬರೋದು ಸಹಜ ಮತ್ತು ಮಾತನಾಡೋದು ಸಹಜ, ಒಬ್ರಿಗೊಬ್ರು ಜಗಳ ಆಡೋದು ಸಹಜ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು ದೇಶದ ಒಂದು ಇತಿಹಾಸದಲ್ಲೇ, ರಾಜಕೀಯ ಇತಿಹಾಸದಲ್ಲೇ ಒಂದ್ ರೀತಿಯಾದಂತಹ ಮಾದರಿಯನ್ನ ಸೆಟ್ ಮಾಡಿ ಹೋಗಿದ್ದಾರೆ. ಬರುವಂತ ಜನರೇಷನ್ ನ ಪೊಲಿಟಿಷಿಯನ್ಸ್ ಅಧಿಕಾರ ಕಂಡುಕೊಳ್ಳದೆ ಬಿಡುವಂತ ತಕ್ಷಣ ಬಿಟ್ಟು ಹೋಗೋದು ಹೇಗೆ ಅನ್ನೋದನ್ನ ಕಲ್ಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸಿದ್ದರಾಮಯ್ಯನವ್ರಿಗೆ ಪವರ್ ಟಿವಿ ಬಳಗದ ಪರವಾಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಕಾಂಗ್ರಾಚುಲೇಟ್ ಮಾಡ್ತಾ, ಥ್ಯಾಂಕ್ ಯು ಹೇಳ್ತಾ ಈ ಡಿಬೇಟ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.